ಶಿಷ್ಟನಾದಂತ ಶಿಷ್ಯತ್ವವನ್ನ ರೂಪಿಸುವಂಥದ್ದು ಹೇಗೆ ಎಂಬುದಾಗಿ ನಾವು ಗಮನಿಸ್ತಾ ಬರುವಾಗ, ಶಿಷ್ಟನಾದ ಶಿಷ್ಯತ್ವವನ್ನು ರೂಪಿಸುವುದು ಹೇಗೆ ಅಂದ್ರೆ, ಶಿಷ್ಟನಾಗಿರ್ತಕ್ಕಂಥ ಶಿಷ್ಯತ್ವವನ್ನ ನಾವು ನಮ್ಮ ಸ್ಥಳೀಯ ಸಭೆಯಲ್ಲಿ ಪ್ರಮುಖವಾಗಿ ನಾವು ಸಿದ್ಧಪಡಿಸಬೇಕಾದ್ರೆ ಅಥವಾ ಅದನ್ನ ವಿಶೇಷವಾಗಿ ನಾವು ರೂಪಿಸಬೇಕಾದ್ರೆ ಅದು ಒಂದು ವಿಶೇಷವಾದಂತ ಜವಾಬ್ದಾರಿಕೆಗಳು ಪ್ರತಿಯೊಬ್ಬರ ಮೇಲೆ ಇದೆ ಎಂಬುದನ್ನ ಗಮನಿಸ್ತೇವೆ. ರೂಪಿಸಲ್ಪಡುವಂಥದ್ದು, ರೂಪುಗೊಳ್ಳುವಂಥದ್ದು ಕೂಡ ಎರಡು ಪ್ರಮುಖವಾದಂತ ಸಂಗತಿ. ಈ ದಿನಮಾನಗಳಲ್ಲಿ ಒಂದು ಸ್ಥಳೀಯ ಸಭೆಯಲ್ಲಿ, ದೇವರ ಮನೆಯಲ್ಲಿ ಒಂದು ಶಿಷ್ಟನಾಗಿರ್ತಕ್ಕಂಥ ಶಿಷ್ಯತ್ವ ಬೇಕೇ ಬೇಕಾಗಿದೆ. ಯಾಕಂದ್ರೆ ಅಂದು ಕೂಡ ಕರ್ತನಾದಂತ ಯೇಸು ಕ್ರಿಸ್ತನ ಒಂದು ಜೊತೆಗೆ ಒಂದು ಶಿಷ್ಯ ಮಂಡಳಿ ಇತ್ತು. ಆ ಶಿಷ್ಯ ಮಂಡಳಿ ದೇವರಿಂದ ನೇರವಾಗಿ ಆರಿಸಲ್ಪಟ್ಟಂತ, ಕ್ರಿಸ್ತನಿಂದ ನೇರವಾಗಿ ಆರಿಸಲ್ಪಟ್ಟಂತ ಒಂದು ಶಿಷ್ಯ ಮಂಡಳಿ. ಆದ್ರೆ ಕರ್ತನಾದಂತ ಯೇಸು ಕ್ರಿಸ್ತನಿಗೆ ಸಂಭವಿಸಿದಂತ ಎಲ್ಲ ಒಂದು ಸಂದಿಗ್ಧಕರವಾಗಿರ್ತಕ್ಕಂಥ ಶೋಧನೆಯ ಸಮಯದಲ್ಲಿ ಮತ್ತು ಆತನನ್ನ ಹಿಡಿಯುವಂತ ಸಮಯದಲ್ಲಿ ಶಿಷ್ಯ ಮಂಡಳಿ ಅವರು ಆತನನ್ನು ಒಬ್ಬಂಟಿಗನಾಗಿ ಬಿಟ್ಟು ಹೋದ ಸಂಗತಿಯನ್ನ ನಾವು ಸುವಾರ್ತೆಗಳಲ್ಲಿ ಗಮನಿಸ್ತೇವೆ. ಗೆತ್ಸೆಮನೆ ತೋಟದಲ್ಲಿ ಕರ್ತನು ಆತನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆತನು ಮುಂದಿನ ಕಾರ್ಯಕ್ಕಾಗಿ ಸಿದ್ಧ ಮಾಡಿಕೊಂಡ ತರುವಾಯ ಆತನನ್ನ ಹಿಡಿಯುವುದಕ್ಕಾಗಿ ಇಸ್ಕರಿಯೋತ ಯೂದನು ತನ್ನ ದುರಾಶೆಯ ಬುದ್ಧಿಯೊಂದಿಗೆ ಆತನು ಅನುಮತಿಸಲ್ಪಟ್ಟವನಾಗಿ ಆತನ ನಾಣ್ಯಗಳಿಗೆ, ಬೆಳ್ಳಿ ನಾಣ್ಯಗಳಿಗೆ ಕರ್ತನನ್ನ ಹಿಡಿಕೊಡುವಂತ ಒಂದು ಷಡ್ಯಂತ್ರವನ್ನ ರೂಪಿಸಿದ ಸಂದರ್ಭದಲ್ಲಿ ಆತನು ಕೂಡ ಯಾರು ಇರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಒಂದು ಶಿಷ್ಟತ್ವ ಉಳ್ಳತಕ್ಕಂಥ ಒಂದು ನಾಯಕತ್ವ, ಶಿಷ್ಯತ್ವ ಅತಿ ಪ್ರಾಮುಖ್ಯವಾದಂತ ಸಂಗತಿ. ಯಾಕೆಂದ್ರೆ ನಾವು ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ, ದಯಮಾಡಿ ನನ್ನೊಂದಿಗೆ ಮಾರ್ಕನು ಬರೆದ ಸುವಾರ್ತೆ, ದ ಗಾಸ್ಪಲ್ ಆಫ್ ಮಾರ್ಕ್ ಚಾಪ್ಟರ್ 14 ವರ್ಸ್ 50 and 51 ನೋಡ್ರಿ, ಗಮನ ಮಾಡ್ರಿ. ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 50ನೇ ವಚನ. ಅಲ್ಲಿ ನೋಡ್ತೇವೆ, ನನ್ನ ಸ್ವರ ಕೇಳಿಸ್ತಿದೆಯಲ್ಲ? ಹಲೋ, ಕೇಳಿಸ್ತಿದೆ. ಓಕೆ. ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 50ನೇ ವಚನ. ಅಂದ್ರೆ ಅಲ್ಲಿ ಗಮನಿಸ್ಬೇಕಂದ್ರೆ ಒಂದು ಸಂಗತಿ ಅಂದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಯಾರನ್ನ ತನ್ನ ಒಂದು ಜೊತೆಗೆ ಇರುವುದಕ್ಕಾಗಿ, ತನ್ನ ಸೇವೆ ಕಾರ್ಯಗಳನ್ನ ಮುಂದುವರಿಸಿಕೊಂಡು ಹೋಗುವುದಕ್ಕಾಗಿ, ಪರಲೋಕ ರಾಜ್ಯದ ಸುವಾರ್ತೆಯ ಸತ್ಯಾರ್ಥಗಳನ್ನ ಮುಂದೆ ಅದು ಪ್ರಕಟಿಸುವುದಕ್ಕಾಗಿ, ಅದನ್ನ ಇತರರಿಗೆ ವರ್ಗಾಯಿಸುವುದಕ್ಕಾಗಿ ತಾನು ಆರಿಸಿಕೊಂಡು ನೇರವಾಗಿ ತನಗಾಗಿ, ತನ್ನ ಸೇವೆಗಾಗಿ, ಪರಲೋಕ ರಾಜ್ಯದ ಸುವಾರ್ತೆಗಾಗಿ, ಪರಲೋಕ ರಾಜ್ಯವನ್ನ ಪ್ರಕಟಪಡಿಸುವುದಕ್ಕಾಗಿ ಆರಿಸಿಕೊಂಡಂತ ಶಿಷ್ಯ ಮಂಡಳಿ ಅಪೋಸ್ತಲರು. ಈ ಅಪೋಸ್ತಲರು ಕರ್ತನಾದಂತ ಯೇಸು ಕ್ರಿಸ್ತನನ್ನ ಸುಮಾರು 3.5 ವರ್ಷಗಳ ಕಾಲ ಒಡನಾಟದ ನೋಡಿದಂಥವ್ರು, ಮುಟ್ಟಿದಂಥವ್ರು, ಅನುಭವಿಸಿದಂಥವ್ರು. ಆದ್ರೆ ಎದುರಾದಾಗ ಅಲ್ಲಿ ಗಮನಿಸ್ಬೇಕಂತ ಒಂದು ಸಂಗತಿ ಏನಂತಂದ್ರೆ 50ನೇ ವಚನ, ಆಗ ಶಿಷ್ಯರೆಲ್ಲರೂ ಆತನ್ನು ಬಿಟ್ಟು ಓಡಿ ಹೋದರು ಎಂಬುದಾಗಿ ನೋಡ್ತೇವೆ. ನೋಡ್ರಿ, ಯಾವ ಕರ್ತನ ಜೊತೆಗೆ ಗುರುವೇ ಎಂಬುದಾಗಿ ಹೇಳ್ತಾ ಇದ್ರು, ಅರ್ಬತ ಎಂಬುದಾಗಿ ಹೇಳ್ತಾ ಇದ್ರು, ಅಂದ್ರೆ ಯಾವ ಕರ್ತನನ್ನ ಗುರುವೇ ಎಂಬುದಾಗಿ ಅವ್ರು ಸಂಬೋಧಿಸ್ತಾ ಇದ್ರು, ಯಾವ ಕರ್ತನಿಂದ ಅವರಿಗೆ ಮಹತ್ತುಗಳು ಅವರ ಕಣ್ಣೆದುರಿಗೆ ನಡೀತಾ ಇತ್ತು, ಯಾವ ಕರ್ತನು 3 ಬಾರಿ ನನ್ನ ಯೆರೂಸಲೇಮಿನಲ್ಲಿ ಹಿಡಿಯುವಂತವ್ರು ಆಗಿದ್ದಾರೆ, ಯೆರೂಸಲೇಮಿನಲ್ಲಿ ಅದು ನ್ಯಾಯಾಲಯಗಳನ್ನು ತೆಗೆದುಕೊಂಡು ಹೋಗುವಂತರಾಗಿದೆ, ಬಹುಜನರ ಪಾಪಗಳಿಗಾಗಿ ನಾನು ಸಾಯಬೇಕಾಗಿದೆ ಎಂಬುದಾಗಿ ಕರ್ತನ ಹೇಳಿದಾಗಿ ಕೂಡ ಈ ಶಿಷ್ಯರು ಒಂದು ಶಿಷ್ಟತ್ವದ ಇರ್ತಕ್ಕಂಥ ಒಂದು ಶಿಷ್ಟತ್ವ ಅಂದ್ರೆ ಒಂದು ಸದೃಢವಾಗಿರ್ತಕ್ಕಂಥ, ಪ್ರಾಮಾಣಿಕವಾಗಿರ್ತಕ್ಕಂಥ ಮತ್ತು ಒಂದು ನಿರ್ಭೀತಿಯಿಂದ, ನಿರ್ಭಯದಿಂದ ಇರ್ತಕ್ಕಂಥ ಒಂದು ಧೈರ್ಯ ಉಳ್ಳಂತ ಶಿಷ್ಟತ್ವವನ್ನ ಅವರು ಪ್ರದರ್ಶನ ಮಾಡೋದರಲ್ಲಿ ಶಿಷ್ಯರು ಅಲ್ಲಿ ವಿಫಲರಾದರು ಎಂಬುದಾಗಿ ಗಮನಿಸ್ತೇವೆ. ನನ್ನ ಪ್ರೀತಿಯ ದೇವ ಜನರೇ, ಬಹಳ ಗಂಭೀರವಾಗಿರ್ತಕ್ಕಂಥ ಒಂದು ವಿಚಾರ ಏನಂತಂದ್ರೆ, ಆ ಶಿಷ್ಟತ್ವದಲ್ಲಿರ್ತಕ್ಕಂಥ ಒಂದು ಗುಣಲಕ್ಷಣವನ್ನ
ಜ್ಞಾನೋಕ್ತಿಗಳ ಪುಸ್ತಕ 28ನೇ ಅಧ್ಯಾಯ 1ನೇ ವಚನ ನೋಡುವಾಗ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಬುಕ್ ಆಫ್ ಪ್ರಾಬ್ಸ್ ಚಾಪ್ಟರ್ 28 ವರ್ಸ್ 1 ಅಲ್ಲಿ ನೋಡುವಾಗ ಬಹಳ ಒಂದು ಗಂಭೀರವಾದಂತ ಸಂಗತಿ ಅಂದ್ರೆ ಜ್ಞಾನೋಕ್ತಿಗಳು 28ನೇ ಅಧ್ಯಾಯ ಅಲ್ಲಿ ಒಂದು ವಚನ ಓಡುವಾಗ ಅಲ್ಲಿ ಬಹಳ ಒಂದು ಸಂಗತಿಯನ್ನು ನಾನು ಗಮನಿಸ್ತೇವೆ. ನೋಡ್ರಿ, ಹಿಂದಟ್ಟದಿದ್ದರೂ ದುಷ್ಟನು ಹೆದರಿ ಓಡುವನು, ಹಿಂದಟ್ಟದಿದ್ದರೂ ದುಷ್ಟನು ಹೆದರಿ ಓಡುವನು, ಶಿಷ್ಟನು ಸಿಂಹದಂತೆ ಧೈರ್ಯದಿಂದಿರುವನು ಎಂಬುದಾಗಿ ನೋಡ್ತೇವೆ. ನೋಡ್ರಿ, ಅಂದ್ರೆ ಶಿಷ್ಟನು ಸಿಂಹದಂತೆ ಧೈರ್ಯದಿಂದಿರುವನು. ಆದ್ರೆ ದುಷ್ಟನು ಏನ್ ಮಾಡ್ತಾನೆ, ಹಿಂದಟ್ಟದಿದ್ರು ಕೂಡ ಹೆದರಿ ಓಡಿ ಹೋಗ್ತಾನಂತೆ. ಇಲ್ಲಿ ಶಿಷ್ಯರು ಮಾಡಿದ್ದು ಅದೇ ಪ್ರಿಯರೇ. ಅವ್ರು ಏನ್ ಮಾಡಿದ್ರೆ ಶಿಷ್ಟತ್ವದಿಂದ ಅಂದ್ರೆ ಒಂದು ಸದೃಢವಾದಂತ ನಿರ್ಭೀತಿಯ ನಿರ್ಭಯದ ಒಂದು ಶಿಷ್ಯತ್ವವನ್ನ, ಅಲ್ಲಿ ಶಿಷ್ಟತ್ವ ಅಂದ್ರೆ ಒಂದು ಅನುಯಾಯಿಯಾಗಿ, ಆತನ ಹಿಂಬಾಲಕನಾಗಿ, ಆತನಿಗೆ ಒಂದು ಮೆಚ್ಚುಗೆಯಾಗಿರ್ತಕ್ಕಂಥ ಆ ಒಂದು ಸದ್ಭಕ್ತರಾಗಿ ಶಿಷ್ಯರಾಗಿ ಅವರು ತಮ್ಮನ್ನ ಪ್ರಕಟಿಸಿಕೊಳ್ಬೇಕಾಗಿತ್ತು. ಆದ್ರೆ ಆ ಸಂದರ್ಭದಲ್ಲಿ ಅಲ್ಲಿ ಕಾಣುವುದೇನೆಂದ್ರೆ, ಕರ್ತನಾದ ಯೇಸು ಕ್ರಿಸ್ತನನ್ನ ಇಸ್ಕರಿಯೋತ ಯೋಧನ ಮುದ್ದಿಟ್ಟು ಹಿಡಿದು ಕೊಟ್ಟ ಸಂದರ್ಭದಲ್ಲಿ ಅಲ್ಲಿ ಪೇತ್ರನು, ಅದನ್ನ 47ನೇ ವಚನ ಮಾಡ್ತೇವೆ, ಆದ್ರೆ ಹತ್ತಿರ ನಿಂತಿದ್ದವರಲ್ಲಿ ಒಬ್ಬನು ಕಿವಿಯನ್ನು ಕಡಿದು ಹಾಕಿದನು ನೋಡ್ತೇವೆ. ಆಮೇಲೆ ಕರ್ತನು ಅದನ್ನ ಸರಿಪಡಿಸಿ ನೋಡ್ತೇವೆ. ಆದ್ರೆ ಅಷ್ಟು ಧೈರ್ಯ ಮಾಡೋದಂಗ ಅಂತ ಕತ್ತರಿಸುವುದಕ್ಕೆ ಕತ್ತಿಯನ್ನು ತೆಗೆದುಕೊಂಡು ಆ ಮಹಾಯಾಜಕನ ಆ ಆಳಿನ ಕಿವಿಯನ್ನು ಕತ್ತರಿಸಿದಂತ ಶಿಷ್ಯನು ಈಗ ಎಲ್ಲರನ್ನ ಹಿಡಿಯಿರಿ ಎಂಬುದಾಗಿ ಹಿಡಿಯುವಾಗ 50ನೇ ವಚನ ನೋಡೋ ಪ್ರಕಾರ ಶಿಷ್ಯರೆಲ್ಲರೂ ಆತನನ್ನು ಬಿಟ್ಟು ಓಡಿ ಹೋದರು ಎಂಬುದಾಗಿ ನೋಡ್ತೇವೆ. ಓಡಿ ಹೋದರು ಅಂದ್ರೆ ಕ್ರಿಸ್ತನನ್ನ ಅತೀ ಹತ್ತಿರಿಂದ ಬಲ್ಲಂತವ್ರು, ಕ್ರಿಸ್ತನಿಂದ ನೇರವಾಗಿ ಆರಿಸಲ್ಪಟ್ಟಂತ ಶಿಷ್ಯರಿಂದ, ಕ್ರಿಸ್ತನನ್ನ ಮುಟ್ಟಿ ನೋಡಿದಂಥವ್ರು, ಆತನಿಗೆ ಊಟ ಮಾಡಿದಂಥವ್ರು, ಆತನೊಂದಿಗೆ ಮಲಗಿದಂಥವ್ರು, ಆತನೊಂದಿಗೆ ನಿರಂತರವಾಗಿ 3 ವರ್ಷಗಳ ಕಾಲ ಆ ಸಂಪರ್ಕದಲ್ಲಿದ್ದಂತ, ಜೊತೆಯಾಗಿದ್ದಂತ ಈ ಶಿಷ್ಯರೆಲ್ಲರೂ ಕೂಡ ಕರ್ತನನ್ನ ಒಂಟಿಗರಾಗಿ ಬಿಟ್ಟು ಹೋದಂತ ಸಂದರ್ಭ. ಆದ್ರೆ ಈ ಮಾತನ್ನು ಯಾಕೆ ನಾನು ಇಲ್ಲಿ ನಿಮ್ಮ ಮುಂದೆದಲ್ಲಿ ಗಮನಿಸಿ ಅಧ್ಯಯನಕ್ಕೆ ತರಲಿಕ್ಕೆ ಬಯಸ್ತೇನೆ ಅಂದ್ರೆ, ಇವತ್ತು ಆ ಶಿಷ್ಯರು ಅಂದು ಓಡಿ ಹೋದ ಪ್ರಕಾರ, ಕರ್ತನನ್ನ ಬಿಟ್ಟು ಓಡಿ ಹೋದ ಪ್ರಕಾರವೇ ಇವತ್ತು ಅನೇಕ ಶಿಷ್ಯರೆನಿಸಿಕೊಂಡಂತ ವಿಶ್ವಾಸಿಗಳು, ಹಿಂಬಾಲಕರೆನಿಸಿಕೊಂಡಂತವರು ನಿರ್ಭಯ ನಿರ್ಭೀತಿಯಿಂದ ಧೈರ್ಯದಿಂದ ಆ ಸಿಂಹದ ಹಾಗೆ, ನಾವೆಲ್ಲ ಓದಿದ ಹಾಗೆ ಶಿಷ್ಟನು ಸಿಂಹದಂತೆ ದಿಂದಿರುವನು ಅಂದ್ರೆ ಸಿಂಹದ ಹಾಗೆ ಸಭೆಯೆಂಬ ಆ ಸಭೆಯನ್ನು ತನ್ನ ಸ್ವರಕ್ತದಿಂದ ಸಂಪಾದಿಸಿಕೊಂಡಂತ ಸಭೆಯೆಂಬಂತ ಆ ದೇಹಕ್ಕೆ ಶಿರಸ್ಸಾಗಿರುವಂತ ಆ ಕರ್ತನಿಗೆ ಆ ಒಂದು ಮಹತ್ವವನ್ನು ಮನ್ನಣೆಯನ್ನು ಕೊಡದೆ ಅನೇಕ ಸಂದರ್ಭದಲ್ಲಿ ಸಭೆಯನ್ನ, ಕ್ರಿಸ್ತನ ಅನ್ಯೋನ್ಯತೆಯನ್ನ, ಶಿಷ್ಟತ್ವದ ಒಂದು ಪರಿಮಿತಿಯನ್ನ ಮೀರಿ, ಶಿಷ್ಯತ್ವದ ಪರಿಮಿತಿಯನ್ನ ಮೀರಿ ಪಲಾಯನ ಮಾಡುವಂಥದ್ದನ್ನು ನಾವು ಗಮನಿಸ್ತೇವೆ. ಇವತ್ತು 2ನೇ ತಲೆಮಾರು ನಾಯಕತ್ವ ನಮ್ಮ ಸಭೆಗೆ ಅತಿ ಪ್ರಾಮುಖ್ಯವಾಗಿ ಬೇಕಾಗಿದೆ ಪ್ರಿಯರೇ. ಅದಕ್ಕೆ ಒಂದು ಸಮರ್ಪಿಸಲ್ಪಟ್ಟಂತ, ಸಮರ್ಥವಾಗಿರ್ತಕ್ಕಂಥ ಮಾದರಿಯುಳ್ಳಂತಹ ಒಂದು ಜೀವಿತ ಬೇಕಾಗಿದೆ. ಆ ಶಿಷ್ಯತ್ವವನ್ನ ಪ್ರದರ್ಶಿಸಬೇಕಾದ್ರೆ ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿ, ಪ್ರತಿಯೊಬ್ಬ ಶಿಷ್ಯನ ಜೀವಿತದಲ್ಲಿ, ಶಿಷ್ಯ ಜೀವಿತ ಇರಬೇಕಾದ ಅತಿ ಪ್ರಾಮುಖ್ಯವಾದ ಸಂಗತಿ ಏನಂತಂದ್ರೆ, ಆ ಶಿಷ್ಯನು ಅಥವಾ ಶಿಷ್ಯೆ ಸಮರ್ಪಿಸಲ್ಪಟ್ಟಂತ ಒಂದು ಜೀವಿತ ಇರಬೇಕು, ಸಮರ್ಥವಾಗಿರ್ತಕ್ಕಂಥ ಒಂದು ಜೀವಿತ ಇರಬೇಕು, ಒಂದು ಮಾದರಿಯುಳ್ಳಂತ ಜೀವಿತ ಇರಬೇಕು. ಆ ಒಂದು ಸಮರ್ಪಣೆ ಹೊಂದದೆ, ಸಮರ್ಪಿಸಲ್ಪಡದೆ ಇರ್ತಕ್ಕಂಥ ಒಂದು ಜೀವಿತ ಇಲ್ಲದೆ ಹೋದ್ರೆ, ಸಮರ್ಥವಾಗಿರ್ತಕ್ಕಂಥ ಒಂದು ಜೀವಿತ ಇಲ್ಲದೆ ಹೋದ್ರೆ, ಒಂದು ಮಾದರಿಯುಳ್ಳಂತ ಜೀವಿತವನ್ನು ಜೀವಿಸುವುದಕ್ಕೆ ಮುಂದಾಗದೆ ಹೋದ್ರೆ, ದುಷ್ಟರು ಹಿಂದೆಟ್ಟದಿದ್ದರೂ ಕೂಡ ದುಷ್ಟನು ಹೆದರಿ ಓಡಿ ಹೋದಂತೆ. ಅಂದ್ರೆ ದಾರಿಯಲ್ಲಿ ಆತನು ಸಿಂಹವಿದೆ, ಮಗ್ಗುಲಲ್ಲಿ ಮಲಗಿದೆ ಎಂಬುದಾಗಿ ಹೇಳಿ ಹಿಂದೆಟ್ಟದೇ ಅಲ್ಲ. ಅಂದ್ರೆ ಸಭೆಯ ಆತ್ಮೀಕವಾದಂತ ಪರಿಮಿತಿಯಿಂದ, ಸಭೆಯ ಆತ್ಮೀಕವಾಗಿರ್ತಕ್ಕಂಥ ಒಂದು ಮೇರೆಯಿಂದ, ಸಭೆಯ ಆತ್ಮೀಕವಾದಂತ ದೃಷ್ಟಿಕೋನದಿಂದ, ಸಭೆಯ ಆತ್ಮೀಕವಾದ ಚಟುವಟಿಕೆಗಳಿಂದ ಈ ಶಿಷ್ಯತ್ವದಲ್ಲಿರ್ತಕ್ಕಂಥ ಅನೇಕರು
ಪಲಾಯನ ಮಾಡುವುದಕ್ಕೆ ಕಾರಣ ಅಂದ್ರೆ ಅವರ ಶಿಷ್ಟತ್ವದ ಒಂದು ಪರಿಮಿತಿಯಲ್ಲಿ ಇಲ್ಲ ಅಂತ ಅರ್ಥ. ಹಾಗಾಗಿ ನಾವು ಒಂದು ಶಿಷ್ಟಳಾಗಿರ್ತಕ್ಕಂಥ ಶಿಷ್ಟತ್ವದಿಂದ ಕೂಡಿದ ಶಿಷ್ಯತ್ವವನ್ನ ನಾವು ನಮ್ಮ ಕರ್ತನಿಗೆ ನಾವು ನಮ್ಮ ಜೀವಿತದ ಮೂಲಕವಾಗಿ ತೋರಿಸಬೇಕಾದ್ರೆ ನಾವು ಈ ಕರ್ತನಾದ ಯೇಸು ಕ್ರಿಸ್ತನನ್ನ ಗೆತ್ಸೆಮನೆ ತೋಟದಲ್ಲಿ ಬಿಟ್ಟು ಹೋದಂತ ಅಪೊಸ್ತಲರ ಹಾಗೆ ನಾವು ಇರಬಾರದು ಪ್ರಿಯರೇ. ಯಾಕೆಂದ್ರೆ ಕರ್ತನು ನಮ್ಮನ್ನ ಬಯಸುತ್ತಿರುವಂಥದ್ದು, ನಮ್ಮನ್ನ ಇಷ್ಟಪಡ್ತಿರುವಂಥದ್ದು, ಯಾಕೆಂದ್ರೆ ನಮಗೆ ಕೊಡಲ್ಪಟ್ಟಂತ ಆತ್ಮದ ವಿಷಯದಲ್ಲಿ ಆತನ ಹೇಳ್ತಾನೆ. ತಿಮೋಥನಿಗೆ ಬರೆದಂತ ಆ 2ನೇ ಪತ್ರಿಕೆ 1ನೇ ಅಧ್ಯಾಯ ನಾವು 7ನೇ ವಚನದಲ್ಲಿ ನೋಡುವಾಗ ಅಲ್ಲಿ ನೋಡ್ತೇವೆ ಬಹಳ ಸ್ಪಷ್ಟವಾಗಿ, ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ. ನಿಜವಾಗಿ ನಾವು ಕ್ರಿಸ್ತನ ಹಿಂಬಾಲಕರಾಗಿ, ನಿಜವಾಗಿ ಕ್ರಿಸ್ತನ ನಾವು ಅನುಯಾಯಿಗಳಾಗಿ, ನಿಜವಾಗಿ ಕ್ರಿಸ್ತನ ನಾವು ಆ ಒಂದು ಶಿಷ್ಯಾಗಿ ಆತನನ್ನ ಹಿಂಬಾಲಿಸ್ತಾ ಇರುವುದಾದ್ರೆ ನಾವು ಶಿಷ್ಟತ್ವವುಳ್ಳಂತ ಒಂದು ಸದೃಢವಾಗಿರ್ತಕ್ಕಂಥ ನಿರ್ಭೀತಿಯ, ನಿರ್ಭಯದ, ಒಂದು ಭಯವಿಲ್ಲದಿರ್ತಕ್ಕಂಥ ಒಂದು ಸಿಂಹದ ಹಾಗೆ ಧೈರ್ಯದಿಂದ ಕ್ರಿಸ್ತನಿಗಾಗಿ, ಕ್ರಿಸ್ತನ ಸಭೆಗಾಗಿ ಜೀವಿಸುವುದಕ್ಕೆ ನಾವು ಸಿದ್ಧರಾಗಿದ್ದೇವಾ ಅನ್ನುವಂಥದ್ದನ್ನ ನಾವು ಪರಾಮರ್ಶೆ ಮಾಡಿಕೊಳ್ಬೇಕು. ಪರಾಮರ್ಶೆ ಮಾಡಿಕೊಳ್ಳದೆ ಹೋದ್ರೆ ನಾವು ಶಿಷ್ಟತ್ವದಲ್ಲಿ ನಿಂತುಕೊಳ್ಳಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಯಾಕೆಂದ್ರೆ ಅಲ್ಲಿ ಗಮನಿಸ್ತೇವೆ, ಒಬ್ಬ ಶಿಷ್ಟನು ಸಿಂಹದ ಹಾಗೆ ಧೈರ್ಯದಿಂದ್ರೆ ಅವನಿಗೆ ಏನ್ ಸಂಭವಿಸ್ತದೆ ನೋಡುವಾಗ, ಅದೇ ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 12ನೇ ವಚನ ನೋಡುವ ಪ್ರಕಾರ ನೋಡಿ, ಶಿಷ್ಟರಿಗೆ ಉಲ್ಲಾಸವಾದರೆ ದೊಡ್ಡ ಸಂಭ್ರಮವಾಗ್ತದೆ. ಒಬ್ಬ ಶಿಷ್ಟನು ತನ್ನ ಶಿಷ್ಟತ್ವದ ಅಂದ್ರೆ ಸದೃಢವಾಗಿರ್ತಕ್ಕಂಥ, ಸಮರ್ಪಿಸಲ್ಪಟ್ಟಂತ, ಸಮರ್ಥನಾದಂತ, ಮಾದರಿಯುಳ್ಳಂತ ಒಂದು ನಿರ್ಭೀತಿಯ, ನಿರ್ಭಯದ ಒಂದು ಆ ಶಿಷ್ಯತ್ವದ ಜೀವಿತವನ್ನ ಶಿಷ್ಟನಾಗಿ ಜೀವಿಸುವಾಗ, ಶಿಷ್ಟೆಯಾಗಿ ಜೀವಿಸುವಾಗ ಅಲ್ಲ ಅತೀ ಪ್ರಾಮುಖ್ಯ ಅವರ ವಿಷಯದಲ್ಲಿ ದೊಡ್ಡ ಒಂದು ಸಂಭ್ರಮ ಉಂಟಾಗ್ತದೆ. ನೋಡಿ, ಶಿಷ್ಟರಿಗೆ ಆ ಉಲ್ಲಾಸದ ಒಂದು ದಿನಗಳು ಬರುವಾಗ, ಆ ಶಿಷ್ಟತ್ವ ಜೀವಿಸುವಾಗ ಮಹಾ ಸಂಭ್ರಮ ಉಂಟಾಗುತ್ತದೆ ಪ್ರಿಯರೇ. ದಯಮಾಡಿ ನನ್ನೊಂದಿಗೆ ಅದೇ ಜ್ಞಾನೋಕ್ತಿಗಳ ಪುಸ್ತಕ 11ನೇ ಅಧ್ಯಾಯ 14ನೇ ವಚನವನ್ನ ಓದ್ತಾ ಬರುವಾಗ ಅಲ್ಲಿ ಒಂದು ಮಾತನ್ನ ಗಮನಿಸ್ತಾ ಬರ್ಬೋದು. ಜ್ಞಾನೋಕ್ತಿಗಳ ಪುಸ್ತಕ 11ನೇ ಅಧ್ಯಾಯ 14ನೇ ವಚನ, ದ ಬುಕ್ ಆಫ್ ಪ್ರಾವರ್ಬ್ಸ್ ಚಾಪ್ಟರ್ 11 verse 14 ನಲ್ಲಿ ನೋಡ್ತಾ ಬರುವಾಗ, ಭಯದಿಂದ ಗಮನ ಮಾಡ್ರಿ. ಭಯದಿಂದ ನಡೆದುಕೊಳ್ಳುವವನು ಧನ್ಯನು, ಕಠಿಣ ಹೃದಯವನ್ನು ಕೇಡಿಗೆ ಸಿಕ್ಕಿ ಬೀಳುವನು. ಭಯದಿಂದ ನಡೆದುಕೊಳ್ಳುವವನು ಧನ್ಯನಾಗಿದ್ದಾನೆ. ಆಮೇಲೆ ಕಠಿಣ ಹೃದಯವನ್ನು ಕೇಡಿಗೆ ಸಿಕ್ಕಿ ಬೀಳಿಸುವನು. ಭಯದಿಂದ ನಡೆದುಕೊಳ್ಳುವವನು ಏನಾಗಿದ್ದಾನಂತೆ ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದು ಅಂದ್ರೆ ಏನಂತೆ, ಅವನು ಧನ್ಯನು. ಅಂದ್ರೆ ದೇವರಿಗೆ ಭಯಪಟ್ಟು, ದೇವರಿಗೆ ಒಳಗಾಗಿ, ಅದಕ್ಕೆ ಹೇಳೋದು ನಮಗೆ ಕೊಡಲ್ಪಟ್ಟಂತ ಆತ್ಮ ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮ ಹೊರತು ಹೇಡಿತನದ ಆತ್ಮವಲ್ಲ. ಮಾತ್ರವಲ್ಲ, ಒಬ್ಬ ಶಿಷ್ಟನಾಗಿ ಒಬ್ಬ ಶಿಷ್ಯತ್ವದಲ್ಲಿ ನಿಂತುಕೊಳ್ಬೇಕಾದ್ರೆ ಅವನು ಸಿಂಹದ ಹಾಗೆ ಧೈರ್ಯದಿಂದಿರ್ಬೇಕು. ಮೃಗರಾಜ ನೆನೆಸಿಕೊಳ್ಳುವಂತ ಸಿಂಹದ ಹಾಗೆ ಧೈರ್ಯದಿಂದಿರ್ಬೇಕು ಪ್ರಿಯರೇ. ಆ ಧೈರ್ಯ ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿ, ಪ್ರತಿಯೊಬ್ಬ ಸಹೋದರ ಸಹೋದರಿಯಲ್ಲಿ, ಪ್ರತಿಯೊಬ್ಬ ಶಿಷ್ಯೆಯಲ್ಲಿ ನಾವು ಕಾಣಬೇಕು. ಯಾಕೆಂದ್ರೆ ನಾವು ದೇವರಿಗೆ ಭಯಪಡುವವರಾಗಿ ಕಾಣಬರುವುದಾದ್ರೆ ಅವರು ವಿಶೇಷವಾಗಿ ನಾವು ಗಮನಿಸಬೇಕಂತ ಒಂದು ಸಂಗತಿ ಅಂದ್ರೆ ಅವರು ಧನ್ಯರಾಗಿದ್ದಾರೆ ಎಂಬುದಾಗಿ ನೋಡ್ತೇವೆ. ನಾವು ಹೀಗೆ ನೋಡುವಾಗ ಒಂದು ಅದ್ಭುತವಾಗಿರ್ತಕ್ಕಂಥ ವಾಕ್ಯ ಭಾಗವನ್ನು ಗಮನಿಸಬಹುದು. ಅದೇ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಇನ್ನೊಂದು ಮಾತನ್ನ ಓದ್ತಾ ಬರೋಣ. ಜ್ಞಾನೋಕ್ತಿಗಳ ಪುಸ್ತಕ 29ನೇ ಅಧ್ಯಾಯ 7ನೇ ವಚನ, 2ನೇ ವಚನ. 2ನೇ ವಚನ. 2ನೇ ವಚನ ಅಂಕಲ್. 2. ಶಿಷ್ಟರ ವೃದ್ಧಿ ಜನರಿಗೆ ಉಲ್ಲಾಸ, ದುಷ್ಟನ ಆಳಿಕೆ ಜನರಿಗೆ ನರಳಾಟ. ಒಬ್ಬ ಶಿಷ್ಯನು ಶಿಷ್ಟನಾಗಿ ರೂಪುಗೊಳ್ಳುವಾಗ ಅದು ಜನರಿಗೆ, ಅಂದ್ರೆ ದೇವ ಜನರಿಗೆ ಉಲ್ಲಾಸವನ್ನ ತರುವಂತದ್ದಾಗಿದೆ. ನೋಡ್ರಿ, ಗಮನ ಮಾಡ್ರಿ ಎಷ್ಟು ಸ್ಪಷ್ಟವಾಗಿದೆ ಅಂದ್ರೆ, ಶಿಷ್ಟನು ಬಾಯದಿಂದ ನಡೆದುಕೊಳ್ಳುವಾಗ ಆತನ ಧನ್ಯತೆಯನ್ನು ಪಡ್ಕೊಳ್ತಾನೆ. ಎರಡನೇದಾಗಿ ಶಿಷ್ಟನು ಆತನ ವೃದ್ಧಿ ಆತ್ಮಿಕವಾಗಿ, ಶಿಷ್ಟನಾಗಿ ಒಬ್ಬ ಶಿಷ್ಯೆಯಾಗಿ
ಆತ್ಮೀಕ ವೃದ್ಧಿಯನ್ನು ಹೊಂದುವಾಗ ನಾನು ಕ್ರಿಸ್ತನ ದಾಸನು, ಕ್ರಿಸ್ತನ ದಾಸಿಯು, ಕ್ರಿಸ್ತನ ಭಕ್ತನು, ಕ್ರಿಸ್ತನ ಭಕ್ತೆ, ಕ್ರಿಸ್ತನ ಅನುಯಾಯಿ, ಕ್ರಿಸ್ತನ ಹಿಂಬಾಲಕನು, ಹಿಂಬಾಲಕಿ, ಕ್ರಿಸ್ತನಿಗಾಗಿ ನನ್ನ ಪ್ರತ್ಯೇಕಿಸಲ್ಪಟ್ಟ ಯಾಜಕನು, ಯಾಜಕಳು, ಕ್ರಿಸ್ತನಿಗಾಗಿ ಪ್ರತ್ಯೇಕಿಸಲ್ಪಟ್ಟಂತ ನಾನು ಪ್ರಜೆ, ನಾನು ಆತನಿಗೋಸ್ಕರವಾಗಿ ಪ್ರತ್ಯೇಕಿಸಲ್ಪಟ್ಟಿರ್ತಕ್ಕಂಥ ದೇವರ ಆರಿಸಿಕೊಂಡ ಜನಾಂಗ ಎಂಬುದಾಗಿ ಒಬ್ಬ ಶಿಷ್ಯನು ಶಿಷ್ಯ ಅರ್ಥ ಮಾಡಿಕೊಂಡು ಶಿಷ್ಟತ್ವದ ಜೀವಿತವನ್ನ ಜೀವಿಸುವುದಕ್ಕಾಗಿ ಭಯದಿಂದ ನಡೆಯುವಾಗ, ಸಿಂಹದಂತೆ ಎಂಥ ಸಂದರ್ಭಗಳು ಬರುವಾಗಲೂ ಕೂಡ ಧೈರ್ಯದಿಂದ ಅದನ್ನು ಎದುರಿಸುವಾಗ ಬಲ, ದೇವರ ಪ್ರೀತಿ, ದೇವರ ಶಿಕ್ಷಣ, ದೈವಿಕವಾದ ಶಿಕ್ಷಣವನ್ನ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಂಡು ಅದನ್ನ ಕಾರ್ಯರೂಪಕ್ಕೆ ತರಿಕೊಂಡು ಸಮರ್ಪಿಸಲ್ಪಟ್ಟಂತ ಸಮರ್ಥವಾದಂತ ಮಾದರಿಯುಳ್ಳಂತ ಒಂದು ಜೀವಿತವನ್ನು ಜೀವಿಸುವಾಗ, ನಿರ್ಭೆಡೆಯಿಂದ, ನಿರ್ಭೀತಿಯಿಂದ, ನಿರ್ಭಯದಿಂದ ಕರ್ತನಿಗಾಗಿ ಜೀವಿಸುವಾಗ ಆ ಜೀವಿತ ಇತರರಿಗೆ ಉಲ್ಲಾಸವನ್ನು ತರ್ತದೆ, ದೇವ ಮಕ್ಕಳಿಗೆ ಉಲ್ಲಾಸವನ್ನು ತರ್ತದೆ. ಅನೇಕ ಆತ್ಮೀಕರು ಒಬ್ಬ ಶಿಷ್ಟನಾಗಿರ್ತಕ್ಕಂಥ ಶಿಷ್ಯ ಜೀವಿತವನ್ನು ಕಂಡು, ಶಿಷ್ಟನಾಗಿರ್ತಕ್ಕಂಥ ಒಂದು ಶಿಷ್ಯನ ಜೀವಿತವನ್ನು ಕಂಡು ಜನರು, ದೇವಭಕ್ತರು ಉಲ್ಲಾಸಗೊಳ್ತಾರೆ. ಅದನ್ನೇ 7ನೇ ವಚನವನ್ನ ಗಮನಿಸ್ರಿ. ಅದೇ 29ರಿಂದ 7ನೇ ವಚನ. ಶಿಷ್ಟನು ಬಡವರ ನ್ಯಾಯವನ್ನು ತಿಳಿದಿರುವನು, ದುಷ್ಟನಿಗೆ ಅದನ್ನು ಗ್ರಹಿಸುವಷ್ಟು ವಿವೇಕವಿಲ್ಲ. ಯಾಕೆ ನಾವು ಶಿಷ್ಟರಾಗಿ ಒಬ್ಬ ಶಿಷ್ಯನು ಅಥವಾ ಶಿಷ್ಯೆ ಶಿಷ್ಟತ್ವದ ಜೀವಿತವನ್ನ ಜೀವಿಸಬೇಕು ಅಂದ್ರೆ, ಸಮರ್ಪಿಸಲ್ಪಟ್ಟಂತ ಸದೃಢವಾಗಿರ್ತಕ್ಕಂಥ ಒಂದು ಆತ್ಮೀಕವಾಗಿರ್ತಕ್ಕಂಥ ಜೀವಿತವನ್ನ, ಮಾದರಿಯುಳ್ಳ ಜೀವಿತವನ್ನ ನಾವು ಜೀವಿಸಬೇಕು ಅನ್ನೋದಾದ್ರೆ ಅಲ್ಲಿ ಗಮನಿಸುವ ಸಂಗತಿ ಅಂದ್ರೆ, ಶಿಷ್ಟನು ದೈವ ಭಕ್ತನಾಗಿರುವಂತ ಶಿಷ್ಟನು, ದೇವಭಕ್ತರ ಶಿಷ್ಟೆ, ಆ ಶಿಷ್ಯೆಯು ಬಡವರ ನ್ಯಾಯವನ್ನ ತಿಳಿದಿರ್ತಾನೆ. ಅವನಿಗೆ ಅದನ್ನೇ ಬಹಳ ಸ್ಪಷ್ಟವಾಗಿ ಗಮನಿಸ್ತೇವೆ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ ಓದ್ತೀರಾ? ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 2 ವರ್ಸ್ 4-15. ಕೊರಿಂಥದವರಿಗೆ ಬರೆದಂತ ಪತ್ರಿಕೆ, ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 2ನೇ ಅಧ್ಯಾಯ 15ನೇ ವಚನ. ದೇವರಾತ್ಮನಿಂದ ನಡೆಸಿಕೊಳ್ಳುವನು ಎಲ್ಲವನ್ನೂ ವಿಚಾರಿಸಿ ತಿಳುಕೊಳ್ಳುತ್ತಾನೆ, ಆದರೆ ಇವನನ್ನು ಯಾವನಾದರೂ ವಿಚಾರಿಸಿ ತಿಳುಕೊಳ್ಳುವುದಿಲ್ಲ. ದೇವರಾತ್ಮನಿಂದ ನಡೆಸಿಕೊಳ್ಳುವವನು ಎಲ್ಲವನ್ನ ವಿಚಾರಿಸಿ ತಿಳ್ಕೊಳ್ತಾನೆ. ಅದನ್ನೇ ಇಲ್ಲಿ ಬಹಳ ಸ್ಪಷ್ಟವಾಗಿ 29ನೇ ಜ್ಞಾನೋಕ್ತಿ 7ನೇ ವಚನ, ಶಿಷ್ಟನು ಬಡವರ ನ್ಯಾಯವನ್ನ ತಿಳಿದಾನೆ. ಬಡವರು ಅಂತಂದ್ರೆ ಆರ್ಥಿಕವಾಗಿ ಬಡವರಂತ ಅಲ್ಲ ಬೇರೆ, ಆರ್ಥಿಕವಾಗಿ ಬಡವರಾಗಿರುವಂತ ನ್ಯಾಯವನ್ನು ಅದು ಒಂದು ಭಾಗ ಇರಬಹುದು, ಆದ್ರೆ ಭೌತಿಕವಾಗಿ, ಆದ್ರೆ ಆತ್ಮೀಕವಾಗಿ ಆತ್ಮೀಕ ಬಡತನದಲ್ಲಿರುವಂತವರನ್ನ ಪರಾಮರ್ಶೆ ಮಾಡುವಂತ, ಅವರ ಒಂದು ಜೀವಿತವನ್ನ ಪರಿಶೀಲಿಸುವಂತ, ಅವರ ಜೀವಿತವನ್ನ ಗ್ರಹಿಸಿಕೊಳ್ಳುವಂತ, ಅದಕ್ಕೆ ಹೇಳುವಂಥದ್ದು ದೇವರಾತ್ಮ ನಡೆಸಿಕೊಳ್ಳುವವನು ಎಲ್ಲವನ್ನು ವಿಚಾರಿಸಿ ತಿಳ್ಕೊಳ್ತಾನೆ. ಯಾಕಂದ್ರೆ ಅವನು ಶಿಷ್ಟನಾಗಿ ಬದಲಾಗ್ತಾ ಇದ್ದಾನೆ. ಒಬ್ಬ ಶಿಷ್ಟನಾಗಿ ಬದಲಾಗುವುದಕ್ಕೆ ಇರುವಂತ ಗುರುತುಗಳು ನೋಡುವಾಗ ಅವನು ಎಲ್ಲವನ್ನ ವಿಚಾರಿಸಿ ತಿಳ್ಕೊಳ್ತಾನೆ. ಅವನು ದೇವರಿಗೆ ಭಯಪಡುವನಾಗಿ ಜೀವಿಸ್ತಾನೆ, ಧನ್ಯತೆಯ ಭಾವಕ್ಕೆ ಹೋಗ್ತಾನೆ. ಅವನ ವೃದ್ಧಿ, ಅವಳ ಆತ್ಮಿಕ ವೃದ್ಧಿ, ಶಿಷ್ಟೆಯಾಗಿರ್ತಕ್ಕಂಥ ಶಿಷ್ಯತ್ವದ ಶಿಷ್ಯನ ಆತ್ಮಿಕ ವೃದ್ಧಿ ಜನರಿಗೆ ಉಲ್ಲಾಸವನ್ನ ಕೊಡ್ತದೆ. ಅವನು ಆತ್ಮೀಕವಾಗಿ ಕುಗ್ಗಿ ಹೋಗುವವರ ಎಲ್ಲಾ ಸಂಗತಿಗಳನ್ನ ವಿವೇಚಿಸಿ ತಿಳ್ಕೊಳ್ತಾನೆ. ಅವನು ಸ್ಪಷ್ಟವಾಗಿ ಅರ್ಥ ಆಗ ದೇವರಾತ್ಮ ನಡೆಸಿಕೊಳ್ತಾನೆ. ಅದೇ 1 ಕೊರಿಂಥ 12ನೇ ಅಧ್ಯಾಯದಲ್ಲಿ ಇನ್ನೊಂದು ಮಾತನ್ನ ಗಮನಿಸ್ತಾ ಬರುವಾಗ ಒಂದು ಮಾತು ನೋಡ್ತಾ ಬನ್ರಿ. ಇನ್ನೊಂದು ಮಾತು ಸ್ಪಷ್ಟವಾಗಿ ಹೇಳ್ತದೆ. ಕೊರಿಂಥದವರಿಗೆ ಬರೆದಂತ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಇನ್ನೊಂದು ಮಾತನ್ನ ನಾವು ಗಮನಿಸ್ತಾ ಬರುವಾಗ 10ನೇ ವಚನದ ಮೊದಲನೇ ಭಾಗ ಹೋದ್ರಿ. 1 ಕೊರಿಂಥ 12ನೇ ಅಧ್ಯಾಯ 10ನೇ ವಚನ, ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 12 ವರ್ಸ್ 10, 2ನೇ ಭಾಗದಲ್ಲಿ. ಒಬ್ಬನಿಗೆ ಮಾತುಗಳನ್ನು ಮಾಡುವ ವರವು, ಒಬ್ಬನಿಗೆ ಪ್ರವಾದನೆಯ ವರವು, ಒಬ್ಬನಿಗೆ ಸತ್ಯಾತ್ಮಗಳನ್ನು ವಿವೇಚಿಸುವ ವರವು, ಒಬ್ಬನಿಗೆ ವಿವಿಧ ವಾಣಿಗಳನ್ನಾಡುವ ವರವು, ಒಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವ ವರವು ಕೊಡಲ್ಪಡುತ್ತವೆ. ಗಮನ ಮಾಡಿ, ವರಗಳ ಕುರಿತಾಗಿ ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಅದರಲ್ಲಿ 2ನೇ ಭಾಗದಲ್ಲಿ ಗಮನಿಸ್ತಾ ಬರುವಾಗ ಒಬ್ಬನಿಗೆ ಸತ್ಯಾತ್ಮಗಳನ್ನು ವಿವೇಚಿಸುವ ವರ,
ಆತನಿಗೆ ದೊರೆಯುತ್ತದೆ. ಯಾರು ದೇವರಾತ್ಮನಿಂದ ನಡೆಸಲ್ಪಟ್ಟವನಾಗಿದ್ದಾನೋ, ಯಾರು ದೇವರಾತ್ಮನನ್ನ ಹೊಂದಿದ್ದಾನೋ, ಮುದ್ರೆಯಾಗಿ ಸಂಚಕಾರವಾಗಿ ಹೊಂದಿದ್ದಾನೋ, ಯಾರು ದೇವರಾತ್ಮನ ಮುದ್ರೆಗೆ ಆ ಮುದ್ರೆಯನ್ನು ಹೊಂದಿದ್ದಾನೋ, ಪವಿತ್ರಾತ್ಮನ ಮುದ್ರೆಯನ್ನು ಹೊಂದಿರತಕ್ಕಂಥವನು ದೇವರಿಗಾಗಿ ಮೀಸಲಾಗಿರುವಂತ ಜೀವಿತವನ್ನು ಜೀವಿಸ್ತಾ ಇರ್ತಾರೋ, ಮೀಸಲಾಗೋದಕ್ಕಾಗಿ ಪ್ರತ್ಯೇಕಿಸಲ್ಪಟ್ಟಿರ್ತಾರೋ ಅಂತ ಶಿಷ್ಯನು, ಅಂತ ಶಿಷ್ಯೆ ಶಿಷ್ಟತ್ವದ ಪರಿಮಿತಿಯಲ್ಲಿ ಹೋಗ್ತಾ 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 ಪ್ರವರ್ಧಮಾನಕ್ಕೆ ಬರುವಾಗ ಅವರ ಜೀವಿತಗಳಲ್ಲಿ ಅವರು ಅನೇಕ ಆಶ್ಚರ್ಯಕರವಾಗಿರ್ತಕ್ಕಂಥ ವರಗಳನ್ನ ಪಡ್ಕೊಳ್ತಾರೆ. ಅದರಲ್ಲಿ ಒಂದು ಸ್ಪಷ್ಟವಾಗಿ ಹೇಳ್ತದೆ, ಒಬ್ಬನಿಗೆ ಸತ್ಯಾತ್ಮಗಳನ್ನ ವಿವೇಚಿಸುವಂತವರ. ಅದನ್ನೇ 1 ಕೊರಿಂಥ 2:17 ಪ್ರಕಾರ ದೇವರಾತ್ಮ ನಡೆಸಿಕೊಳ್ಳುವವನು ಎಲ್ಲವನ್ನ ವಿಚಾರಿಸಿ ತಿಳ್ಕೊಳ್ತಾನೆ. ನಾವು ಆ ನಿಟ್ಟಿನಲ್ಲಿ ಇರಬೇಕು ಅನ್ನುವಂಥದ್ದೇ ಕ್ರಿಸ್ತನ ಒಂದು ಆಶೆ, ಪ್ರೇರೆ. ಯಾಕಂದ್ರೆ ನಮಗೆ ಕೊಡಲ್ಪಟ್ಟಿರ್ತಕ್ಕಂಥ ಆತ್ಮ ಅದು ಬಲ, ದೈವಿಕವಾದ ಬಲ, ಪ್ರೀತಿ, ಕ್ರಿಸ್ತನ ಒಂದು ಅಗಾಧವಾದಂತ ಪರಿಮಿತಿ ಇಲ್ಲದೆ ಇರತಕ್ಕಂಥ ಆ ಉಚಿತವಾದಂತ ಪ್ರೀತಿ, ಶಿಕ್ಷಣ, ದೈವಿಕವಾದ ಶಿಕ್ಷಣ. ಆ ಶಿಕ್ಷಣವನ್ನ ನಾವು ಕಲಿತಾ ನಾವು ಪಡ್ಕೊಳ್ತಾ ಹೋಗುವಾಗ ತರಗತಿಯಿಂದ ತರಗತಿ ನಾವು ನೋಡ್ತೇವೆ. ಈ ಬೇಬಿ ಸಿಟ್ಟಿಂಗ್ ಅಲ್ಲಿ ಇರ್ತದೆ, ಅಂಗನವಾಡಿಯಲ್ಲಿ ಇರ್ತದೆ, ಆಮೇಲೆ LKG ಹೋಗ್ತಾರೆ, ಆಮೇಲೆ UKG ಹೋಗ್ತಾರೆ, ಆಮೇಲೆ ಹಿಂಗೆ ಫಸ್ಟ್ ಸ್ಟ್ಯಾಂಡ್, ಹಿಂಗೆ ಹೋಗ್ತಾ ಬರುವಾಗ ಅವನ ಒಂದು ಆ ಶಿಕ್ಷಣದ ಒಂದು ವ್ಯಾಸಂಗದ ಪರಿಮಿತಿಯ ಮೇಲೆ ಹೋಗ್ತಾರೆ. ಅದು ಉತ್ತಮವಾದಂತ ಸ್ಥಾನ. ಹಾಗೆ ಒಬ್ಬ ಶಿಷ್ಯೆ ಸಭೆ ಎಂಬ ದೇಹದಲ್ಲಿ ಆ ಒಂದು ಶಿರಸ್ಸಿಗೆ ಗೌರವವನ್ನ, ಮಾನವನ್ನ, ಮಹತ್ವವನ್ನ ತರುವಂತವರಾಗಿ ಕಾಣಬರ್ಬೇಕಾದ್ರೆ ಶಿಷ್ಯೆಯು ಶಿಷ್ಟತ್ವದ ಪರಿಮಿತಿಯೊಳಗೆ ತಮ್ಮನ್ನ ಕಟ್ಟಿಕೊಂಡು ಹೋಗ್ಲಿಕ್ಕೆ ಮುಂದಾಗಲೇಬೇಕು. ಆ ಶಿಷ್ಟನು ಆತ್ಮೀಕವಾಗಿ ಬಡತನದಲ್ಲಿ ಆ ಬೇಗುದಿಯಲ್ಲಿ ಬೈತಿರುವಂತವರನ್ನ ಗಮನಿಸಿ, ವಿವೇಚಿಸಿ, ತಿಳ್ಕೊಂಡು ಅವರ ನ್ಯಾಯವನ್ನ ತಿಳ್ಕೊಂಡು ಅವರನ್ನ ಆ ಬಿದ್ದಂತ ಸ್ಥಿತಿಯಿಂದ ಮೇಲ್ಪಂಕ್ತಿಗೆ ತರುವುದಕ್ಕೆ ಆತನು ಎಷ್ಟೋ ಹೆಚ್ಚಾಗಿ ಆತನು ಸಹಕಾರಿಯಾಗಿರ್ತಾನೆ, ಪ್ರಿಯರೇ. ಯಾಕಂದ್ರೆ ನಾವು ಗಮನಿಸಬೇಕಾದಂತ ಒಂದು ಸಂಗತಿ ಅಂದ್ರೆ, ಕರ್ತನು ನಮ್ಮನ್ನ ಶಿಷ್ಯರಾಗಿ ಕರೆದದ್ದು ಮಾತ್ರವಲ್ಲ, ಶಿಷ್ಯತ್ವದ ಪರಿಮಿತಿಯೊಳಗೆ ನಾವೆಲ್ಲರೂ ಕೂಡ ಬರಬೇಕು ಎಂಬುದನ್ನ ಆತನು ಬಯಸುವ ಆತನಾಗಿದ್ದಾನೆ. ಹಾಗೆ ಬರ್ಬೇಕಾದ್ರೆ ನಾವು ಮಾಡ್ಬೇಕಾದ ಒಂದು ಸಂಗತಿ ಅಂದ್ರೆ, ನಾವು ಲೂಕನ ಬರೆಸುವಾರ್ತೆ 14:33 ಓದ್ತಾ ಬರೋಣ. ದ ಗಾಸ್ಪಲ್ ಆಫ್ ಲೂಕ್ ಚಾಪ್ಟರ್ 14:33. ಲೂಕ 14:33 ನೋಡುವಾಗ, ಹಾಗೆಯೇ ನಿಮ್ಮಲ್ಲಿ ಯಾವನೇ ಆಗಲಿ ತನಗಿರುವುದನ್ನೆಲ್ಲ ಬಿಟ್ಟು ಬಿಡದೆ ಹೋದರೆ ಅವನು ನನ್ನ ಶಿಷ್ಯನಾಗಿ. ಅಲ್ಲಿ ಗಮನಿಸುವ ಒಂದು ಸಂಗತಿ ಅಂದ್ರೆ, ಹಾಗೆಯೇ ಕೆಳಗ ಭಾಗದಲ್ಲಿ 25 ಓದ್ತಾ ಬರುವಾಗ ನನ್ನ ಶಿಷ್ಯನಾಗಬೇಕೆಂದು ಇರಬೇಕಾದಂತ ಗುಣಲಕ್ಷಣಗಳನ್ನ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಅಂದ್ರೆ ಪ್ರಥಮ ಸ್ಥಾನವನ್ನು ನನಗೆ ಕೊಡಬೇಕು. ನನ್ನ ಶಿಷ್ಯನು 26 ಯಾವನಾದ್ರೂ ನನ್ನ ಬಳಿಗೆ ಬಂದು ತನ್ನ ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಯಾವನಾದ್ರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರ. ಅಂದ್ರೆ ಶಿಷ್ಯತ್ವ ಅನ್ನುವಂಥದ್ದು ಅದು ಒಂದು ಸಿದ್ಧಿಸಿಕೊಳ್ಬೇಕಾಗಿರ್ತಕ್ಕಂಥ ಒಂದು ಸಂಗತಿ. ಸಿದ್ಧಿಸಿಕೊಳ್ಬೇಕಂದ್ರೆ ಕಳೆದ ನಾವು ಅನೇಕ ವಿದ್ಯಮಾನಗಳನ್ನು ಗಮನಿಸುವ ಅನೇಕ ದೇಶ ನೋಡ್ತೇವೆ. ಕೆಲವರು ಹಳೆಯ ಕಾಲದಲ್ಲಿ ಹೇಳ್ತಾರೆ, ಕೆಲವರು ತಪಸ್ಸುಗಳನ್ನ ಮಾಡೋದಕ್ಕಾಗಿ ಗುಹೆಗಳಿಗೆ ಹೋಗ್ತಿದ್ರು, ಹಿಮಾಲಯಕ್ಕೆ ಹೋಗ್ತಾರೆ, ಮರದ ಅಡಿಯಲ್ಲಿ ಹೋಗ್ತಾರೆ, ಆಮೇಲೆ ಬೇರೆ 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 ಎಲ್ಲ. ಅಂದ್ರೆ ಅವರು ವೈರಾಗಿಗಳಾಗಿ ತಮಗೆ ಬೇಕಾದನ್ನ ಪಡ್ಕೊಳ್ಳೋದಕ್ಕಾಗಿ ಅವರು ತಮಗಿರುವುದೆಲ್ಲವನ್ನು ಬಿಟ್ಟು ಹೊರಟು ಹೋಗಿ, ಅದಕ್ಕೆ ಉದಾಹರಣೆಯಾಗಿ ನಿಲ್ಲುವಂಥದ್ದು ನಮಗೆ ಒಂದು ಗೌತಮ ಬುದ್ಧ ನಿಲ್ತಾನೆ, ಮಹಾವೀರ ಅನಿಸ್ಕೊಳ್ಳುವಂತ, ಆಮೇಲೆ ಸಿದ್ಧಾರ್ಥ ಅನಿಸಿಕೊಳ್ಳುವಂತ, ಇನ್ನೊಂದಾಗಿ ಬಾಹುಬಲಿ ನಿಲ್ತಾನೆ. ಅಂದ್ರೆ ಅವರು ಸರ್ವಸಂಗ ಪರಿತ್ಯಾಗಿಗಳಾಗಿ ವೈರಾಗ್ಯವುಳ್ಳವರಾಗಿ ತಮಗೆ ಆದಂತ ಒಂದು ಆ ಅನುಭವವನ್ನ ಅವರು ತಮ್ಮ ಜೀವಿತಗಳಲ್ಲಿ ವಿಶೇಷವಾಗಿ ಅದನ್ನ ಸಾಕಾರ ಮಾಡಿಕೊಳ್ಳೋದಕ್ಕಾಗಿ ಮುಂದೆ ಹೋಗೋದನ್ನ ಗಮನಿಸ್ತೇವೆ. ಇವತ್ತು ಅವರು ನಮಗೆ ಕಾಣಸಿಗ್ತಾರೆ. ಅಂದ್ರೆ ಅವರಿಗೆ ಅಷ್ಟೊಂದು ಒಂದು ವೈರಾಗ್ಯ, ಅವರಿಗೆ ಅಷ್ಟೊಂದು ಒಂದು ಸಮರ್ಪಣೆ, ಅವರಿಗೆ ಅಷ್ಟೊಂದು ಒಂದು ಶಿಷ್ಯತ್ವದ ಆ ಒಂದು ಪರಾಕಾಷ್ಠೆ ಇದೆ ಅನ್ನೋದಾದ್ರೆ, ಜೀವಿಸುವ ದೇವರಾಗಿರುವಂತ ಕರ್ತನನ್ನ
ಹಿಂಬಾಲಿಸ್ತಿರುವಂತ ನಾವು ಜೀವಿಸುವ ದೇವರು ಸ್ವರಕ್ತವನ್ನ ಚೆಲ್ಲಿ ಸಂಪಾದಿಸಿಕೊಂಡಂತ ಸಭೆಯೊಳಗೆ ಇರುವಂತ ನಾನು ಮತ್ತು ನಾವುಗಳು ಜೀವಿಸುವಂತ ದೇವರಿಗೆ ಜೀವದಿಂದ ನಡೆದುಕೊಳ್ಳಬೇಕಂತ ಆಲೆಗಳಾಗಿರುವಂತ ನಾನು ಮತ್ತು ನಾವುಗಳು, ನಡೆದಾಡುವಂತ ದೇವಾಲಯಗಳಾಗಿರ್ಬೇಕಂತ ನಾನು ಮತ್ತು ನಾವುಗಳು ಈ ಸಮಯದಲ್ಲಿ ಬಹಳ ಸ್ಪಷ್ಟವಾಗಿ ಗಮನಿಸ್ಬೇಕಂತ ಒಂದು ಸಂಗತಿ, ನಾನು ಶಿಷ್ಯೆಯಾಗಿ ಜೀವಿಸಿದ್ರೆ ಮಾತ್ರ ಸಾಧ್ಯತೆ ಇಲ್ಲ. ಆ ಶಿಷ್ಯತ್ವ, ಆ ಶಿಷ್ಯನ ಅನ್ನಿಸಿಕೊಳ್ಳುವಂಥದ್ದು ಅದು ಶಿಷ್ಟತ್ವಕ್ಕೆ ಮಾರ್ಪಾಡಾಗಬೇಕು. ಒಂದು ಪ್ರಾಮಾಣಿಕತೆಗೆ, ಒಂದು ಆ ಪಾರದರ್ಶಕವಾಗಿರ್ತಕ್ಕಂಥ ಜೀವಿತಕ್ಕೆ, ಒಂದು ನಿರ್ಭಯದಿಂದ ಕ್ರಿಸ್ತನಿಗಾಗಿ, ನಿರ್ಭೀತಿಯಿಂದ, ಆ ಒಂದು ಛಲದಿಂದ, ಬಲದಿಂದ, ಒಂದು ಪ್ರೀತಿಯಿಂದ, ಒಂದು ಶಿಕ್ಷಣದಿಂದ, ಒಂದು ಸಮರ್ಪಿಸಲ್ಪಟ್ಟಂತ ಸಮರ್ಥವಾಗಿರ್ತಕ್ಕಂಥ ಮಾದರಿಯುಳ್ಳಂತ ಒಂದು ಶಿಷ್ಯತ್ವದ ಆ ಶಿಷ್ಟತ್ವನ ನಾವು ಪ್ರಕಟ ಮಾಡಬೇಕಾಗಿದೆ ಪ್ರಿಯರೇ. ಯಾಕೆಂದ್ರೆ ದೇವರು ಅದು ನಮ್ಮನ್ನ ಬಯಸ್ತಾ ಇದ್ದಾನೆ. ಅದಕ್ಕೆ ಯೋಹಾನ ಬರೆದ ಸುವಾರ್ತೆಯಲ್ಲಿ ಒಂದು ಮಾತು ಹೇಳ್ತಾರೆ, ಗಮನ ಮಾಡ್ರಿ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಗಮನಿಸುವಾಗ ನಮಗೆ ಗೊತ್ತಿರುವಂತ ವಾಕ್ಯ ಭಾಗ ಬಹಳ ಸ್ಪಷ್ಟವಾದಂತ ಒಂದು ಮಾತು. 6ನೇ ಅಧ್ಯಾಯ 60ನೇ ವಚನ, ದ ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 6 ವರ್ಸ್ 16 ಓದಿ. ಆತನ ಶಿಷ್ಯರಲ್ಲಿ ಅನೇಕರು ಇದನ್ನು ಕೇಳಿ, ಇದು ಕಠಿಣವಾದ ಮಾತು, ಇದನ್ನು ಯಾರು ಕೇಳಾರು ಅಂದುಕೊಂಡರು. ಆಮೇಲೆ 66ನೇ ವಚನ, 66 ಅದೇ 6ನೇ ಅಧ್ಯಾಯ 66. ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನ ಕೂಡ ಸಂಚಾರ ಮಾಡುವುದನ್ನು ಬಿಟ್ಟರು. ಯೇಸು ಇದನ್ನು ನೋಡಿ ತನ್ನ 12 ಮಂದಿಯನ್ನು, ನೀವು ಸಹ ಹೋಗಬೇಕೆಂದಿದ್ದೀರಾ ಎಂದು ಕೇಳಿದ್ದಕ್ಕೆ ಸಿಮೋನ್ ಪೇತ್ರನು, ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು. ನೀನು ದೇವರು ಪ್ರತಿಷ್ಠಿಸಿದವನೇ ಎಂದು ನಾವು ನಂಬಿದ್ದೇವೆ ಮತ್ತು ತಿಳಿದಿದ್ದೇವೆ ಅಂದನು. ನೋಡಿ ಸಾಕು, ಥ್ಯಾಂಕ್ ಯು. ಗಮನಿಸುವ ಸಂಗತಿ ಅಂದ್ರೆ 6ನೇ ಅಧ್ಯಾಯದಲ್ಲಿ ಓದ್ತಾ ಬರುವಾಗ ಅನೇಕ ಮಹತ್ವಗಳನ್ನು ನೋಡಿದಂತ ಅನೇಕ ಜನರು ಹಿಂಬಾಲಿಸ್ತಾ ಇದ್ದಾರೆ. ಕರ್ತನವಾಗ ಅವರಿಗೆ ಕೆಲವು ಮಾರ್ಮಿಕವಾದ ಆತ್ಮಿಕ ಸತ್ಯಗಳನ್ನು ತಿಳಿಸ್ತಾ ಬರುವಾಗ ಅಲ್ಲಿ ಹೇಳುವ ಸಂಗತಿ, ನೀವು ಅಲ್ಲಿ ಗಮನಿಸುವ ಸಂಗತಿ, ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವನು ನಿತ್ಯ ಜೀವನ ಹೊಂದಿದ್ದಾನೆ ಮತ್ತು ನಾನು ಅವನನ್ನು ಕಡೆಯದಿಂದ ಲಭಿಸುವುದಾಗಿ ಹೇಳ್ತಾ ಬರುವಾಗ ಇವನ ಮಾಂಸವನ್ನ, ಈ ರಕ್ತವನ್ನ ನಾವು ಹೇಗೆ ಕುಡಿಬೇಕು ಎಂಬುದಾಗಿ ಅವರಿಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗದೆ ಅನೇಕ ಶಿಷ್ಯರು ಹೇಳ್ತಾರೆ. ಆತನ ಶಿಷ್ಯರಲ್ಲಿ ಅನೇಕರು ಇದನ್ನು ಕೇಳಿ, ಇದು ಕಠಿಣವಾದ ಮಾತು, ಇದನ್ನು ಯಾರು ಕೇಳಾರು ಅಂದುಕೊಂಡರು. ಯೇಸು ತನ್ನ ಶಿಷ್ಯರು ಇದಕ್ಕೆ ಗುಣಗುಟ್ಟುವಂತ ಒಂದು ಶಿಷ್ಯತ್ವ, ಇದು ಕಠಿಣವಾದ ಆತನ ಶಿಷ್ಯನಾಗಬೇಕೆಂಬ ಮನಸ್ಸಿದೆ, ಆತನ ಹಿಂಬಾಲಿಸ್ಬೇಕೆಂಬ ಮನಸ್ಸಿದೆ. ಆದ್ರೆ ಅರಬೆಂದ ಮನಸ್ಥಿತಿ, ಅರ್ಧಂಬರ್ಧ ಮನಸ್ಥಿತಿ, ದ್ವಂದ್ವವಾದಂತ ಒಂದು ನಿಲುವು, ಒಂದು ಪರಿಪಕ್ವವಾಗಿರ್ತಕ್ಕಂಥ ಒಂದು ಹಿಂಬಾಲಿಸುವಿಕೆ, ಒಂದು ಸಮರ್ಪಕವಾಗಿರ್ತಕ್ಕಂಥ ಹಿಂಬಾಲಿಸುವಿಕೆ, ಒಂದು ಸಮರ್ಪಿಸಲ್ಪಡದೇ ಇರತಕ್ಕಂಥ ಒಂದು ಹಿಂಬಾಲಿಸುವಿಕೆ. ಇದು ದೇವರಿಗೆ ಬೇಕಾಗಿಲ್ಲ, ಕ್ರಿಸ್ತನಿಗೆ ಬೇಕಾಗಿಲ್ಲ. ಆತನಿಗೆ ಬೇಕಾಗಿರುವಂತಂದ್ರೆ ಒಂದು ಶಿಷ್ಟತ್ವದಿಂದ ಕೂಡಿರ್ತಕ್ಕಂಥ, ಎಡಕ್ಕಾಗ್ಲಿ ಬಲಕ್ಕಾಗಲಿ. ನಾವು ಯೋಶುವನ ಪ್ರವಾದನ ಗ್ರಂಥದಲ್ಲಿ ಗಮನಿಸುವಾಗ 1ನೇ ಅಧ್ಯಾಯ 7, 8, 9 ನೋಡ್ತಾ ಬರುವಾಗ, ನೀನ್ ಎಡಕ್ಕಾಗಲಿ ಬಲಕ್ಕಾಗಲಿ ನೀನ್ ತಿರುಗದೆ ನೇರವಾಗಿ ನಡೆಯುವಂತ ಹೇಳುವಾಗ ಆತನು ಹಾಗೆ ನಡೆದುಕೊಂಡ ಶಿಷ್ಯತ್ವದ ಒಂದು ಪರಿಮಿತಿ. ನನ್ನ ಪ್ರೀತಿಯ ದೇವ ಜನರೇ, ಇದನ್ನ ಕೇಳುವಾಗ ಇದು ಕಠಿಣವಾದ ಮಾತು ಎಂಬುದಾಗಿ ಅನೇಕ ಶಿಷ್ಯರು ಅಲ್ಲಿ ಗಮನಿಸ್ತೇವೆ. ಅನ್ಯ ಜನರಲ್ಲ, ಆತನ ಶಿಷ್ಯರಲ್ಲಿ ಅನೇಕರು ಇದನ್ನು ಕೇಳಿ, ಇದು ಕಠಿಣವಾದ ಮಾತು, ಇದನ್ನು ಯಾರು ಕೇಳಾರು ಅಂದುಕೊಂಡು ಗುಣಗುಡ್ತಾ ಇದ್ದಾರೆ. 66ನೇ ವಚನಕ್ಕೆ ಬರುವಾಗ, ಅಂದಿನಿಂದ ಆತನ ಶಿಷ್ಯರು ಅನೇಕರು ಹಿಂಜರಿದು ಆತನ ಕೂಡ ಸಂಚಾರ ಮಾಡುವುದನ್ನ ಬಿಟ್ಟರು ಎಂಬುದಾಗಿ. ಆಗ ಪೇತ್ರ ಹೇಳ್ತಾ, ಅವ್ರು ಬಿಟ್ಟು ಹೋಗುದ್ರು. ಇದು ಕಠಿಣವಾದ ಮಾತು, ಇದು ಹಿಂಬಾಲಿಸ ಸಾಧ್ಯತೆ ಇಲ್ಲ. ಇವತ್ತೆಷ್ಟೋ ಜನರು ನಮ್ಮ ಸಭೆಗಳಲ್ಲಿ ಅನೇಕರು ದೈವಿಕವಾಗಿರ್ತಕ್ಕಂಥ ಈ ಸತ್ಯತ್ಯವನ್ನ ಗ್ರಹಿಸಿಕೊಳ್ಳಿಕ್ಕೆ ಆಗದೆ ಅವರು ಆ ಕ್ರಿಸ್ತನ ಬಲವನ್ನ, ಆ ಕ್ರಿಸ್ತನ ಆತ್ಮನ ಬಲವನ್ನೂ ಕೂಡ ಆತುಕೊಳ್ಳದೆ, ಪವಿತ್ರಾತ್ಮ ದೀನರಾಗದೆ, ಪವಿತ್ರಾತ್ಮ ಭರಿತರಾಗದೆ, ಪವಿತ್ರಾತ್ಮ ಬಲವನ್ನು ಹೊಂದಿಕೊಳ್ಳದೆ, ಮಾತ್ರವಲ್ಲ ಕ್ರಿಸ್ತನ ಆ ಶಿಲುಬೆಯ ಪ್ರೀತಿಯನ್ನು ಕೂಡ, ಅಗಾಧವಾದ ಪ್ರೀತಿಯನ್ನು ಕೂಡ ಅರ್ಥ ಮಾಡಿಕೊಳ್ಳದೆ, ಮತ್ತು ಆತ್ಮಿಕವಾದಂತ ದೈವಿಕ ಶಿಕ್ಷಣವನ್ನು ಕೂಡ ಅವರು ಹೊಂದದೆ, ಶಿಷ್ಯತ್ವದ ಆ ಹೆಸರಿನಲ್ಲಿ ಅನೇಕರು ಬಂದಾಗಿ ಕೂಡ ಈ ಕರ್ತನ ಆ ಹಿಂಬಾಲಿಸುವಿಕೆ, ಆತನ ಹಿಂದೆ ಶಿಲುಬೆ ಹೊತ್ತು ನಡೆಯುವಂತ ರೀತಿ ಬಹಳ ಕಷ್ಟ. ಮದುವೆ ವಿಷಯಗಳಲ್ಲಿ ಬರುವಾಗ, ಅಥವಾ ಅನೇಕ ಸಂದರ್ಭದಲ್ಲಿ ಕ್ರಮವಾಗಿ ಕೂಟಗಳಿಗೆ ಹಾಜರಾಗುವಂತ ವಿಷಯಕ್ಕೆ ಬರುವಾಗ, ಅಥವಾ ಅನೇಕ ವಾಕ್ಯಗಳನ್ನ ತಮ್ಮ ಜೀವಿತಗಳು ಅಳವಡಿಸಿಕೊಂಡು ಕೈಕೊಂಡು ನಡೆಯುವುದಕ್ಕಾಗಿ ಅವರು ಒಂದು ಸಂದರ್ಭ ಬರುವಾಗ,
ಮತ್ತು ಆತ್ಮಿಕ ಚಟುವಟಿಕೆಗಳು ತೊಡಗಿಸಿಕೊಳ್ಳುವುದಕ್ಕೆ ಆ ಒಂದು ಒಂದು ಸಂದರ್ಭ ಬರುವಾಗ ಇವೆಲ್ಲ ಅನೇಕ ವಿಚಾರಗಳನ್ನ ಗಮನಿಸ್ತಾ ಬರುವಾಗ ಇವತ್ತು ಅನೇಕ ಶಿಷ್ಯರೆನಿಸಿಕೊಂಡಂತವರು ಕೂಡ ಬಿದ್ದು ಹೋಗುವುದನ್ನ ಗಮನಿಸ್ತೇವೆ. ಅವರು ಬಿದ್ದು ಹೋಗುವುದನ್ನ ಗಮನಿಸ್ತೇವೆ ಪ್ರಿಯರೇ. ಅವರು ಬಿಟ್ಟು ಹೋಗ್ತಾ ಅನೇಕ ಶಿಷ್ಯರು ಗುಣಗುಡ್ತಾ ಇದ್ದಾರೆ. ಗುಣಗುಟ್ಟುದು ಮಾತ್ರ ಅಲ್ಲ, ಇದನ್ನ ಯಾರು ಕೇಳ್ತಾರೆ? ಇಂಥ ಮಾತುಗಳನ್ನ ಯಾರು ಕೇಳಲಿಕ್ಕೆ ಸಾಧ್ಯ? ಅಂದಿನಿಂದ ಆತನ ಶಿಷ್ಯರು ಅನೇಕರು ಹಿಂಜರಿದು ಆತನ ಕೂಡ ಸಂಚಾರ ಮಾಡುವುದನ್ನೇ ಬಿಟ್ಟು ಎಷ್ಟು ಜನರು ಇವತ್ತು ಈ ಸ್ಥಿತಿಯಲ್ಲಿದ್ದೇವೆ ಪ್ರಿಯರೇ. ಶಿಷ್ಯರೆನಿಸಿಕೊಳ್ಳುವಂತ ನಾವುಗಳು ಶಿಷ್ಯತ್ವದ ಆ ಪರಿಮಿತಿಯಲ್ಲಿ ಮೇರೆಯೊಳಗಿರ್ತಕ್ಕಂಥ ನಾನು ಮತ್ತು ನಾವುಗಳು ಎಷ್ಟು ಜನರು ಈ ಸ್ಥಿತಿಯಲ್ಲಿದ್ದೇವೆ? ಎಷ್ಟು ಜನರು ಈ ಶಿಷ್ಯತ್ವದ ನೊಗವನ್ನ, ಆ ಶಿಷ್ಯತ್ವದ ನೊಗವನ್ನ ನಾವು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಾವು ವಿಶೇಷವಾಗಿ ಹೊರತಾ ಇದ್ದೇವೆ? ಎಷ್ಟರ ಮಟ್ಟಿಗೆ ನಮ್ಮ ಸಮರ್ಪಿತವಾದಂತ ಸಮರ್ಥವಾಗಿರ್ತಕ್ಕಂಥ ಜೀವಿತ ಆ ಶಿಷ್ಯತ್ವದಲ್ಲಿದೆ? ಅದನ್ನೇ ಕಂಡಾಗ ಕರ್ತನು ಆ ಶಿಷ್ಯರಿಗೆ ಕೇಳ್ತಾ ಇದ್ದಾನೆ. ಇದನ್ನು ನೋಡಿ ಕರ್ತನು 12 ಮಂದಿ ಶಿಷ್ಯರಿಗೆ ಅಪೊಸ್ತಲರಿಗೆ ಕೇಳ್ತಾ, ನೀವು ಸಹ ಹೋಗಬೇಕೆಂದಿದ್ದರಾ ಎಂಬುದಾಗಿ ಹೇಳುವಾಗ ಪೇತ್ರನು ಹೇಳ್ತಾನೆ, ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ಯಾರ ಬಳಿಗೆ ಹೋಗೋಣ? ನಿನ್ನ ನಿತ್ಯ ಜೀವನ ಉಂಟು ಮಾಡುವ ವಾಕ್ಯಗಳುಂಟು, ನೀನು ದೇವರು ಪ್ರತಿಷ್ಠಿಸಿದವನೆಂದು ನಾವು ನಂಬಿದ್ದೇವೆ ಮತ್ತು ತಿಳಿದಿದ್ದೇವೆ ಅಂದಂತ ಈ ಪೇತ್ರನೊಳಗೊಂಡಂತೆ ಎಲ್ಲ 12 ಮಂದಿ ಅಪೊಸ್ತಲರು, ಇಸ್ಕರಿಯೋತನನ್ನು ಹೊರತುಪಡಿಸಿ ಅವನು ಹಿಡುಕೊಟ್ಟಿದ್ದಾನೆ. ಇನ್ನು ಮಿಕ್ಕಂತ 11 ಮಂದಿ ಅಪೊಸ್ತಲರು ಗೆತ್ಸೆಮನೆ ತೋಟದಲ್ಲಿ ಆತನ ಕೂಡ ಇಲ್ಲದೆ ಓಡಿ ಹೋದದನ್ನ ಗಮನಿಸಿ ಪಲಾಯನ ಮಾಡಿದ್ದಾರೆ. ದಿಕ್ಕಾಪಾಲಾಗಿ ಓಡಿ ಹೋಗಿದ್ದಾರೆ. ಆತನ ಹತ್ತಿರವೇ ಯಾರಿಲ್ಲ. ನನ್ನ ಪ್ರೀತಿಯ ದೇವಜನರೇ, ನೋಡಿ ಹೀಗೆ ಹೇಳ್ತಾ ಇದ್ದಾನೆ ಇಲ್ಲಿ, ಬಹಳ ಪ್ರಬಲವಾಗಿ ಪ್ರತಿಪಾದನೆ ಮಾಡಿದ. ಇಲ್ಲ ಸ್ವಾಮಿ, ಯಾರು ಬೇಕಾದ್ರೂ ಹೋಗ್ಲಿ. ಇನ್ನೊಂದು ಭಾಗದಲ್ಲಿ ಗಮನಿಸುವಾಗ ಯಾರು ಬೇಕಾದ್ರೂ ಹೋಗ್ಲಿ, ನಾನಿಂತೂ ನಿನ್ನ ಬಿಟ್ಟು ಹೋಗ್ಲಿಲ್ಲ, ನನ್ನ ಪ್ರಾಣವನ್ನು ಕೊಡ್ತೇನೆ ಅಂತ ಹೇಳ್ತಾ. ಆದ್ರೆ ಆ ಗೆತ್ಸೆಮನೆ ತೋಟದಲ್ಲಿ ಹಿಡಿಯುವಾಗ ನಡೆದಂತ ಘಟನೆ ಏನು ಪ್ರಿಯರೇ? ಏನು ಸಂಭವಿಸಿದೆ? ಅವರು ಆತನನ್ನ ಒಬ್ಬಂಟಿಗನನ್ನಾಗಿ ಬಿಟ್ಟು ಓಡಿ ಹೋಗಿದ್ದಾರೆ. ಆತನ ಕೂಡ ಯಾರು ಇಲ್ಲ. ಹಾಗಿದೆಯೇ ನಮ್ಮ ಶಿಷ್ಯತ್ವ? ಹಾಗಿದೆಯೇ ನಮ್ಮ ಆ ಶಿಷ್ಯತ್ವದ ಒಂದು ಜೀವಿತ? ನಾವು ಹಾಗಿರುವುದಾದ್ರೆ ಆ ಪರಿಮಿತಿಯಿಂದ, ಆ ದ್ವಂದ್ವ ನಿಲುವಿನ ಅಥವಾ ಅಸಮರ್ಪಕವಾಗಿರ್ತಕ್ಕಂಥ, ಸಮರ್ಥವಲ್ಲದೆ ಇರ್ತಕ್ಕಂಥ, ಸಮರ್ಪಿಸಲ್ಪಡದೇ ಇರ್ತಕ್ಕಂಥ ಒಂದು ಗುಣುಗುಟ್ಟುವಿಕೆಯ ಅಥವಾ ಬಲ, ಪ್ರೀತಿ, ಶಿಕ್ಷಣದ ಪರಿಮಿತಿಯನ್ನು ಅನುಭವಿಸದೆ ಸುಮ್ಮನೆ ನಾವು ಶಿಷ್ಯರಾಗಿ, ಸುಮ್ಮನೆ ಹೆಸರಿಗೆ ನಾವು ವಿಶ್ವಾಸಿಗಳಾಗಿ ಆತನನ್ನು ಹಿಂಬಾಲಿಸ್ತಾ ಇದ್ದೇವಾ? ಅದಕ್ಕೆ ನಾವು ಲೂಕನ ಬರೆದ ಸುವಾರ್ತೆಯಲ್ಲಿ 14:33 ವರ್ಷದಲ್ಲಿ ಗಮನಿಸುವಾಗ, ಶಿಷ್ಯನಾಗಬೇಕೆಂದಿರುವನು ತನಗಿರುವುದನ್ನ ಆತನು ಬಿಡಲೇಬೇಕು. ಅಂದ್ರೆ ತನ್ನ ಎಲ್ಲ ಭಾರವಾದಂತ ಸಂಗತಿಗಳು ಬಿಡುವ. ಅದನ್ನೇ ಇಬ್ರಿಯ ಗ್ರಂಥಕರ್ತನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. 12ನೇ ಅಧ್ಯಾಯಕ್ಕೆ ಬರುವಾಗ ಇಬ್ರಿಯ ಗ್ರಂಥಕರ್ತನ ಹೇಳ್ತಾ ಇದ್ದಾನೆ. ದಯಮಾಡಿ ಇಬ್ರಿಯರಿಗೆ ಬರೆದ ಪತ್ರಿಕೆ ತೆಗಿರಿ. 12ನೇ ಅಧ್ಯಾಯ 1ನೇ ವಚನ, ದ ಬುಕ್ ಆಫ್ ಇಬ್ರೂ ಚಾಪ್ಟರ್ 12 ವರ್ಸ್ 1 and 2 ಗಮನಿಸುವಾಗ ಏನ್ ನೋಡ್ತೇವೆ ಅಲ್ಲಿ? ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು, ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಗಮನ ಮಾಡ್ರಿ, ಎಷ್ಟು ಮಂದಿ ಸಾಕ್ಷಿಯವರು 11ನೇ ಅಧ್ಯಾಯದಲ್ಲಿ ಗಮನಿಸ್ತೇವೆ. ಎಷ್ಟು ಮೇಘದೋಪಾದಿಯಲ್ಲಿ ಅಂದ್ರೆ ಅದು ನಮ್ಮ ಗಣನೆಗೂ ನಿಲುಕಲಾರಷ್ಟೊಂದು ದೊಡ್ಡ ಸಾಕ್ಷಿಯ ಪಟ್ಟಿ ಪ್ರಿಯರೇ. ಮೇಘದೋಪಾದಿಯಲ್ಲಿ ನಮ್ಮ ಆಕಾಶದ ಕಣ್ಣೆತ್ತಿ ನೋಡುವಾಗ ಮೇಘ ಚದುರಿ ಹೋಗ್ತಾ ಇರ್ತದೆ. ಅಂದ್ರೆ ಮೋಡಗಳು, ಮೇಘ ಅಂದ್ರೆ ಮೋಡಗಳು ಹಾಗೆ ಸರಿದು ಹೋಗ್ತಾ ಇರ್ತಾರೆ. ಆ ಮೇಘದೋಪಾದಿಯಲ್ಲಿ ಅಂದ್ರೆ ಎಷ್ಟು ಮೋಡಗಳಿದೆ, ಎಷ್ಟು ಮೇಘದ ಎಳೆ ಎಳೆಯಾಗಿ ಹೋಗ್ತದೆ, ತರಂಗಗಳಾಗಿ ಹೋಗ್ತಾ ಇರ್ತದೆ ಮೋಡಗಳು. ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇದ್ದಾರೆ. ಹೀಗಿರೋದ್ರಿಂದ ನಾವು ಶಿಷ್ಟನಾಗಿರ್ತಕ್ಕಂಥ ಶಿಷ್ಯನಾಗಿ ಒಂದು ವೇಳೆ ಜೀವಿಸುವುದಕ್ಕೆ, ರೂಪುಗೊಳ್ಳುವುದಕ್ಕೆ ನಮಗೆ ಇನ್ನೂ ಆಗಲಿಲ್ಲ ಅನ್ನುವುದಾದ್ರೆ, ಆಗದಿರೋದಕ್ಕೆ ಕಾರಣ ನಮಗೆ ಅಭ್ಯಂತರ ಮಾಡುವಂತ ಯಾವ್ದಾದ್ರೂ ಭಾರ ಇದೆಯಾ? ಹತ್ತಿಕೊಳ್ಳುತ್ತಾ ಇರ್ತಕ್ಕಂಥ ಯಾವ್ದಾದ್ರು ಪಾಪ ಇದೆಯಾ ಅನ್ನೋದನ್ನ ನಾವು ಸತ್ಯಾಸತ್ಯವಾಗಿ
ಸತ್ಯಾತ್ಮಗಳನ್ನ ವಿವೇಚಿಸಿ ತಿಳ್ಕೊಳ್ಳುವಂತ ಒಂದು ವಿಶೇಷವಾಗಿರ್ತಕ್ಕಂಥ ಆತ್ಮನ ಮುದ್ರೆ ಹೊಂದಿರತಕ್ಕಂಥ ನಾನು ಮತ್ತು ನಾವುಗಳು ದೇವರ ಆತ್ಮ ನಡೆಸಿಕೊಳ್ಳುತ್ತಾ ಇದ್ದೇವೆ ಅನ್ನುವಂಥ ನಾನು ಮತ್ತು ನಾವುಗಳು ಎಲ್ಲವನ್ನ ವಿವೇಚಿಸಿ ತಿಳ್ಕೊಳ್ಳುವ ಹಂತಕ್ಕೆ ನಾವು ಹೋಗಲೇಬೇಕು ಪ್ರಿಯರೇ. ಹಾಗೆ ತಿಳ್ಕೊಳ್ಳದೆ ಹೋದರೆ ನಮಗೆ ನೇಮಕವಾಗಿರ್ತಕ್ಕಂಥ ಓಟವನ್ನ ನಾವು ಸ್ಥಿರಚಿತ್ತದಿಂದ ಶಿಷ್ಯತ್ವದಲ್ಲಿ ಓಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಮುಗ್ಗರಿಸಿ ಬೀಳ್ತೇವೆ, ನಾವು ತಡವರಿಸಿ ಬೀಳ್ತೇವೆ, ನಾವು ಎಡವಿ ಬೀಳ್ತೇವೆ. ಅದನ್ನೇ ಅವತ್ತು ಆ ಯೋಹನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 60ನೇ ವಚನದಲ್ಲಿ 66ನೇ ವಚನ ನೋಡ ಪ್ರಕಾರ ಅನೇಕ ಮಂದಿ ಶಿಷ್ಯರು ಆತನ ಕಠಿಣವಾದ ಮಾತುಗಳಿಗೆ ಹಿಂಜರಿದರು, ಆತನ ಕೂಡ ಸಂಚಾರ ಮಾಡುವುದನ್ನೇ ಬಿಟ್ಟರು. ಇದು ನಮಗೆ ಸಹವಾಸಕ್ಕೆ ಬೇಡವೇ ಬೇಡ ಅಂತ ಒಂದು ದೊಡ್ಡ ನಮಸ್ಕಾರ ಹೊಡೆದಿದ್ದಾರೆ. ಇಲ್ಲೆಲ್ಲ ಅವರು ಹೋದಾಗ ನೀವು ಹೋಗ್ತೀರಾ ಅಂದಾಗಿ 12 ಮಂದಿ ಅಪೊಸ್ತಲರನ್ನು ಕೇಳಿದ್ರು ಕೂಡ ಅವರು ಹೇಳ್ತಾ ಇದ್ದಾರೆ ಇಲ್ಲ ನಾವು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಎಂಬುದಾಗಿ ಆ ಶಿಷ್ಯರ ಮುಖಂಡನ ಅಂತ ಪೇತ್ರ ಹೇಳ್ತಾ ಇದ್ದಾನೆ. ಆದ್ರೆ ಹಿಡಿಕೊಟ್ಟವನೂ ಅವರ ಮಧ್ಯದಲ್ಲಿ ಇದ್ದಾನೆ. ಆತನ ಹಿಡಿದಾಗ ದಿಕ್ಕಾಪಾಲಾಗಿ ಆತನ ಒಬ್ಬಂಟಿಗನಾಗಿ ಬಿಟ್ಟು ಹೋದಂತವರೂ ಅಲ್ಲಿ ಇದ್ದಾರೆ. ನಾವು ಹಾಗಿದ್ದೇವ? ನಮ್ಮ ಶಿಷ್ಯತ್ವ ಹೇಗಿದೆ ಪ್ರಿಯರೇ? ನಮ್ಮ ಶಿಷ್ಯತ್ವವನ್ನು ರೂಪಿಸಬೇಕಾದಂತ ನಿಟ್ಟಿನಲ್ಲಿ ಸಭಾ ಹಿರಿಯರ ಜವಾಬ್ದಾರಿಕೆ, ಸಭಾ ಸೇವಕರ, ಸುವಾರ್ತಿಕರ ಜವಾಬ್ದಾರಿಕೆ, ಉಪದೇಶಕರ ಜವಾಬ್ದಾರಿಕೆ ಒಂದು ಭಾಗವಿದ್ರೆ, ನಾವೇ ಸ್ವಯಂ ಪ್ರೇರಿತವಾಗಿ ನಮ್ಮೊಳಗೆ ಇರುವಂತ ಪವಿತ್ರಾತ್ಮ ಅಧೀನರಾಗಿ ನಮ್ಮನ್ನ ನಾವೇ ಕ್ರಿಸ್ತನಿಗೆ ಕಟ್ಟಿಕೊಳ್ಳಬೇಕು. ಸ್ವಯಂ ಪ್ರೇರಿತವಾಗಿ ನಮ್ಮನ್ನ ನಾವು ಕಟ್ಟಿಕೊಳ್ಬೇಕು ಪ್ರಿಯರೇ. ಇವತ್ತು ಏನ್ ಮಾಡ್ತದೆ ಅಂದ್ರೆ ಅವರು ಕಟ್ಲಿ ಇವರು ಕಟ್ಲಿ ನಮ್ಮ ದೃಷ್ಟಿಕೋನ ಎಲ್ಲ ನಮ್ಮ ಮುಂಚೂಣಿ ನಾಯಕರ ಮೇಲೆ ಹೋಗ್ತದೆ. ಅವ್ರು ನಮ್ಮನ್ನು ಕಟ್ಟಲಿಲ್ಲ, ಆದ್ರೆ ನಾವು ಮೊದಲು ನಮ್ಮನ್ನು ಕಟ್ಟಿಕೊಳ್ಬೇಕು, ಸ್ವಯಂ ಪ್ರೇರಿತವಾಗಿ ಕಟ್ಟಿಕೊಳ್ಬೇಕು. ಯಾವ್ದ್ರ ಆಧಾರದ ಮೇಲೆ? ಕ್ರಿಸ್ತನ ದೈವಿಕವಾದ ಬಲದ ಆಧಾರದ ಮೇಲೆ, ಕ್ರಿಸ್ತನ ದೈವಿಕವಾದ ಪ್ರೀತಿಯ ಆಧಾರದ ಮೇಲೆ, ಕ್ರಿಸ್ತನ ಆ ದೈವಿಕವಂತ ಶಿಕ್ಷಣದ ಆಧಾರದ ಮೇಲೆ, ಅಸ್ಥಿವಾರದ ಮೇಲೆ ಎಷ್ಟು ಮಂದಿ ಮೇಘೋದೋಪಾದಿಯಲ್ಲಿ ನಮ್ಮ ಸುತ್ತಲೂ ದೊಡ್ಡ ಮಟ್ಟದ ಒಂದು ಸಾಕ್ಷಿಯ ಪಡೆ, ಒಂದು ದೊಡ್ಡ ಮಟ್ಟದ ಒಂದು ದಂಡು ನಮಗೆ ಒಂದು ಸಾಕ್ಷಿ ಹೇಳ್ತಾ ಇದ್ದಾರೆ ಅನ್ನೋ ಅವದನ್ನು ನೋಡುವಾಗ ನಾನು ಕ್ರಿಸ್ತನಿಗಾಗಿ, ಅದನ್ನೇ ರೋಮಾಪುರದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನದಲ್ಲಿ ಆ ಪೌಲನು ರೋಮಾಪುರದ ಜನರನ್ನ, ಸಭೆಯವರನ್ನ ಎಚ್ಚರಿಸಿ ಹೇಳ್ತಾನೆ, ದೇವರ ಕನಿಕರವನ್ನ ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮನ್ನು ಬೇಡಿಕೊಳ್ತಾ ಇದ್ದೇನೆ, ಮೊದಲು ನೀವು ನಿಮ್ಮ ದೇಹಗಳನ್ನ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಣೆ ಇದು ನೀವು ಸ್ವಯಂ ಪ್ರೇರಿತವಾಗಿ ನೀವು ನಿಮ್ಮನ್ನ ಸಮರ್ಪಣೆ ಮಾಡಿಕೊಡ್ರಿ. ಆಗ ಆಟೋಮೆಟಿಕ್ ಆಗಿ ಅದು ಕಾಲಾನಂತರದಲ್ಲಿ ಹೇಗೆ ಆಗ್ತದೆ, ನಿಮಗೆ ಅರಿವಿಲ್ಲದ ಹಾಗೆ ನೀವು ಸಮರ್ಪಣೆ ಮಾಡಿಕೊಳ್ಳುವಾಗ ನೀವು ಶಿಷ್ಯತ್ವದ ಒಂದು ಪರಿಮಿತಿಯಲ್ಲಿ ನೀವು ಒಂದು ಸಮರ್ಥರಾಗಿರ್ತಕ್ಕಂಥ ಒಂದು ಶಿಷ್ಟೆಯಾಗಿ ಶಿಷ್ಯತ್ವವನ್ನ ನೀವು ಮಾಡಿ ತೋರಿಸಲಿಕ್ಕೆ, ಜೀವಿಸಲಿಕ್ಕೆ ಸಾಧ್ಯ ಪ್ರಿಯರೇ. ಇಲ್ಲ ಹೋದ್ರೆ ನಾವು ಹೆಸರಿಗೆ ಶಿಷ್ಯರು ಅನಿಸ್ಕೊಳ್ತೇವೆ, ಹೆಸರಿಗೆ ಆ ಶಿಷ್ಯ ಅನಿಸ್ಕೊಳ್ತೇವೆ, ಹೆಸರಿಗೆ ಕ್ರಿಸ್ತನ ಹಿಂಬಾಲಕರು ಅನಿಸ್ಕೊಳ್ತೇವೆ, ಹೆಸರಿಗೆ ನಾವು ಕ್ರೈಸ್ತರು ವಿಶ್ವಾಸಿಗಳು ಅನಿಸ್ಕೊಳ್ತೇವೆ. ಅದು ದೇವರಿಗೆ ಬೇಕಾಗಿಲ್ಲ. ಇವತ್ತು ಒಂದು ಸಿಂಹದಂತೆ ಧೈರ್ಯದಿಂದಿರುವಂತ ಶಿಷ್ಟೆಯು ಬೇಕಾಗಿದೆ. ದುಷ್ಟನು ಹಿಂದಟ್ಟಿದ್ರು ಎದುರು ಓಡಿ ಹೋಗ್ತಾನಂತೆ. ಇವತ್ತು ಸಭೆಯೊಳಗೆ ಆತ್ಮಿಕವಾಗಿರ್ತಕ್ಕಂಥ ಆಂದೋಲನ, ಸಭೆಯೊಳಗೆ ಆತ್ಮೀಕವಾದ ಉಜ್ಜೀವನ, ಸಭೆಯೊಳಗೆ ಆತ್ಮೀಕವಾಗಿರ್ತಕ್ಕಂಥ ಒಂದು ಆತ್ಮನ ಫಲಗಳ ಒಂದು ಪರಾಕಾಷ್ಠೆ, ಉತ್ತುಂಗತನ ಬರ್ಬೇಕಾದ್ರೆ ಪ್ರತಿಯೊಬ್ಬ ವಿಶ್ವಾಸಿ, ಪ್ರತಿಯೊಬ್ಬ ಶಿಷ್ಯೆಯ ಒಂದು ಗುರುತರವಾದ ಜವಾಬ್ದಾರಿಕೆ ಇದ್ದೇ ಇದೆ ಪ್ರಿಯರೇ. ಅದನ್ನ ಮಾಡದೆ ಹೋದ್ರೆ ಯಾವ ಪ್ರಯೋಜನ ಕೂಡ ಇಲ್ಲ. ಅದಕ್ಕಾಗಿ ಮೊದಲು ನಮ್ಮನ್ನ ನಾವು ಕಟ್ಟಿಕೊಳ್ಳುವುದಕ್ಕೆ ಮುಂದಾಗಬೇಕು. ಅದಕ್ಕೆ ಒಬ್ಬ ವ್ಯಕ್ತಿಯ ಉದಾಹರಣೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಿ ನಾನು ನನ್ನ ಭಾಗವನ್ನ ಮುಕ್ತಾಯ ಮಾಡ್ತೇನೆ. ದಯಮಾಡಿ 1 ಅರಸುಗಳ ಪುಸ್ತಕ 19ನೇ ಅಧ್ಯಾಯ 19ನೇ ವಚನವನ್ನು ದಯಮಾಡಿ ಓದ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. 1 ಅರಸುಗಳ ಪುಸ್ತಕ 19ನೇ ಅಧ್ಯಾಯ 19ರಿಂದ 21 ತನಕ. ದ ಫಸ್ಟ್ ಕಿಂಗ್ ಚಾಪ್ಟರ್ 19 ವರ್ಸ್ 19 ಆನ್ ವರ್ಸ್ 21. ಓದ್ತೀರ ಗಟ್ಟಿಯಾಗಿ? ಎಲೀಯನು ಅಲ್ಲಿಂದ ಹೊರಟು ಹೋಗಿ ಶಾಫಾಟನ ಮಗನಾದ ಎಲೀಷನನ್ನು ಕಂಡನು.
ಅವನು ಹೊಲವನ್ನು ಉಳುವುದಕ್ಕೆ 12 ಜೋಡಿ ಎತ್ತುಗಳನ್ನು ತಂದು 12ನೆಯ ಜೋಡಿಯಿಂದ ತಾನಾಗಿ ಉಳುತ್ತಿದ್ದನು. ಎಲಿಯನು ಅಲ್ಲಿಂದ ಹಾದು ಹೋಗುವಾಗ ತನ್ನ ಕಂಬಳಿಯನ್ನು ಅವನ ಮೇಲೆ ಹಾಕಿದನು. ಕೂಡಲೇ ಅವನು ಎತ್ತುಗಳನ್ನು ಬಿಟ್ಟು ಓಡುತ್ತಾ ಬಂದು ಎಲಿಯನಿಗೆ ನನ್ನ ತಂದೆ ತಾಯಿಗಳನ್ನ ಮುದ್ದಿಟ್ಟು ಬರುವುದಕ್ಕೆ ಅಪ್ಪಣೆಯಾಗಲಿ, ಅನಂತರ ನಿನ್ನನ್ನು ಹಿಂಬಾಲಿಸುವೆನು ಅಂದನು. ಅದಕ್ಕೆ ಎಲಿಯನು, ಹೋಗು, ನಾನು ನಿನಗೆ ಮಾಡಿದ್ದೇನು ಎಂದು ಉತ್ತರ ಕೊಟ್ಟನು. ಎಲೀಷನು ಹಿಂತಿರುಗಿ ಹೋಗಿ ತಾನು ಉಳುತ್ತಿದ್ದ ಜೋಡಿ ಎತ್ತುಗಳನ್ನು ತೆಗೆದುಕೊಂಡು ಅವುಗಳನ್ನು ವಧಿಸಿ ಮಾಂಸವನ್ನು ರಂಟೆಯ ಕಟ್ಟಿಗೆಯಿಂದ ಬೇಯಿಸಿ ಜನರಿಗೆ ಔತಣ ಮಾಡಿಸಿದನು. ಅನಂತರ ಅವನು ಎದ್ದು ಎಲಿಯನನ್ನು ಹಿಂಬಾಲಿಸಿ ಅವನ ಸೇವಕನಾದನು. ಗಮನಿಸ್ತಾ ಇದ್ರ, ಕ್ರಿಸ್ತನಿಗೆ ಛಾಯೆಯಾಗಿರುವಂತ ಎಲಿಯನನ್ನ ಇಲ್ಲಿ ಒಬ್ಬ ಶಿಷ್ಟತ್ವದ ಒಂದು ಶಿಷ್ಯನಾಗಿ ಹಿಂಬಾಲಿಸಿದಂತ ಎಲೀಷನೆಂಬಂತ ವ್ಯಕ್ತಿಯನ್ನು ಕಾಣ್ತಾ ಇದ್ದೇವೆ. ಗಮನ ಮಾಡ್ರಿ, ಈ ಎಲೀಷನು ಏನ್ ಮಾಡ್ತಾ ಇದ್ದಾರೆ? ಮರಣವಿಲ್ಲದೆ ಒಯ್ಯಲ್ಪಟ್ಟಂತ ದೇವರ ಪ್ರವಾದಿಯಾದಂತ ಎಲಿಯನನ್ನ ಇಲ್ಲಿ ನೋಡ್ತಾ ಇದ್ದೇವೆ. ಈ ಎಲಿಯನು ತನ್ನ ನಂತರದ ಒಂದು ಸೇವೆಯನ್ನ, ಆ ಜವಾಬ್ದಾರಿಕೆಯನ್ನ ನಿರ್ವಹಿಸುವುದಕ್ಕೆ ಯಾರು ಎಂಬುದಾಗಿ ನೋಡುವಾಗ ದೇವರು ಅವನಿಗೆ ಒಂದು ಸೂಚನೆಯನ್ನು ಕೊಡ್ತಾನೆ. ಆ ಒಂದು ರೀತಿಯಲ್ಲಿ ಆತನು ಹೊರಟು ಹೋಗ್ತಾ ಇರುವಾಗ ಅಲ್ಲಿ ನೋಡಿ, ಗಮನಿಸ್ತೇವೆ 19ನೇ ವಚನ, ಎಲಿಯನು ಅಲ್ಲಿಂದ ಹೊರಟು ಹೋಗಿ ಹಿಂದಿನ ಒಂದು ಘಟನಾವಳಿಗಳು ಅನೇಕ ಗೊತ್ತಿದೆ, ಈಗ ಸಮಯವಿಲ್ಲ. ಎಲಿಯನು ಅಲ್ಲಿಂದ ಹೊರಟು ಹೋಗಿ ಶಾಫಾಟನ ಮಗನಾದ ಎಲೀಷನನ್ನು ಕಂಡನು. ಅವನು ಹೊಲವನ್ನು ಉಳುವುದಕ್ಕೆ 12 ಜೋಡಿ ಎತ್ತುಗಳನ್ನು ತಂದು 12ನೆಯ ಜೋಡಿಯಿಂದ ತಾನಾಗಿ ಉಳುತ್ತಾನೆ. 24 ಎತ್ತುಗಳಿದೆ, ಒಂದೊಂದು ಜೋಡಿ 2. ಹಾಗೆ ಕೊನೆಯ ಜೋಡಿ ಅಂದ್ರೆ ಆ ಕೊನೆಯ 12ನೇ ಜೋಡಿಯಲ್ಲಿ ಇವನು ಉಳ್ತಾ ಇದ್ದಾನೆ. ಅವನು ಇವತ್ತು ಈಗ ವ್ಯವಸಾಯಗಾರನಾಗಿ ವ್ಯವಸಾಯವನ್ನ ಮಾಡ್ತಾ ಇದ್ದಾನೆ ಎಲೀಷನು. ಆದ್ರೆ ದೇವರ ಸೇವಕನ ಅಂತ ಪ್ರವಾದಿಯ ಅಂತ ಆ ಎಲಿಯನಿಗೆ ದೇವರು ತಿಳಿಸಿದಂತ ಒಂದು ಸಂಗತಿ, ತನ್ನ ತರುವಾಯ ಯಾರು? ಅದನ್ನೇ 16ನೇ ವಚನ ಗಮನ ಮಾಡ್ರಿ. 15-16 ವಚನ, 19ನೇ ಅಧ್ಯಾಯ 15-16. ಒಂದು ವರಸು 19ನೇ ಅಧ್ಯಾಯ 15-16 ವಚನ. ಆಗ ಯೆಹೋವನು ಅವನಿಗೆ, ನೀನು ಬಂದ ದಾರಿಯಿಂದ ಹಿಂದಿರುಗಿ ದಮಸ್ಕದ ಅರಣ್ಯಕ್ಕೆ ಹೋಗು, ಅಲ್ಲಿಂದ ಪಟ್ಟಣದೊಳಗೆ ಪ್ರವೇಶಿಸಿ ಹಜಾಯೇಲನನ್ನು ಆರಾಮ್ಯರ ಅರಸನ್ನಾಗಿ ಅಭಿಷೇಕಿಸು. ನಿಮ್ಷಿಯ ಮಗನಾದ ಯೆಹೂವನು ಇಸ್ರಾಯೇಲರ ಅರಸನನ್ನಾಗಿಯೂ ಆಬೇಲ್ ಮಹೋಲದವನು ಶಾಫಾಟನ ಮಗನೂ ಆದ ಎಲೀಷನನ್ನು ನಿನಗೆ ಬದಲಾಗಿ ಪ್ರವಾದಿಯನ್ನಾಗಿಯೂ ಅಭಿಷೇಕಿಸು ಎಂಬುದಾಗಿ ಅಲ್ಲಿ ಹೇಳಿದಂತಹ ಕರ್ತನ ಮಾತನ್ನ ಎಲಿಯನು ಅದನ್ನ ಚಾಚೂ ತಪ್ಪದೆ ನೆರವೇರಿಸುವ ನಿಟ್ಟಿನಲ್ಲಿ ಆತನು ತನ್ನ ಕೆಲಸವನ್ನ ಮಾಡ್ತಾ ಇದ್ದಾನೆ. ಸೆಕೆಂಡ್ ಹ್ಯಾಂಡ್ ಲೀಡರ್ಶಿಪ್ಗೆ ಯಾರು ಸಿದ್ಧರಾಗಿರ್ತಾರೆ ಅಂದ್ರೆ, ಯಾರು ಈ ಸೇವಾ ಜವಾಬ್ದಾರಿಯನ್ನ ತೆಗೆದುಕೊಳ್ಳುವುದಕ್ಕೆ ಸಮರ್ಥರಾಗಿದ್ದಾರೋ, ಯಾರು ಸಭೆ ಎಂಬ ದೇಹಕ್ಕೆ ಶಿರಸ್ಸಾಗಿರುವಂತ ಕ್ರಿಸ್ತನ ಒಂದು ಆ ಶಿಲುಬೆಯ ನೊಗವನ್ನ, ಆ ಹೌರವಾದ ನೊಗವನ್ನ, ಮತ್ತನೇ ಬರೆದ ಸುವಾರ್ತೆ 11:29 ಹಗುರವಾದ ನಗರವನ್ನ ಹೆಗಲ ಮೇಲೆ ಹೊತ್ತುಕೊಂಡು ನಾನು ಅದನ್ನ ಮುನ್ಸಾಗಿಸಿಕೊಂಡು ಹೋಗ್ತೇನೆ ಎಂಬುದಾಗಿ ಯಾರು ಮುಂದೆ ಬರ್ತಾರೆ ಅಂದ್ರೆ, ಶಿಷ್ಯತ್ವಕ್ಕೆ ಒಳಪಟ್ಟಂತ ವ್ಯಕ್ತಿಗಳ ಮಾತ್ರವೇ ಸಾಧ್ಯ. ಪ್ರಿಯರೇ, ಆ ಎಲಿಯನಿಗೆ ಕೊಟ್ಟಂತ ದೇವರ ಮಾತನ್ನ ಎಲಿಯನು ಚಾಚೂ ತಪ್ಪದೆ ಆತ ನೆರವೇರಿಸುವ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾನೆ. ಮುಂದಾಗುವಾಗ ಅಲ್ಲಿ ಅವನಿಗೆ ಕಂಡಂತ ದೃಶ್ಯ ಏನಂತಂದ್ರೆ, ಈ ಎಲೀಷನು, ಶಾಫಾಟನ ಮಗನಾದಂತ ಎಲೀಷನು. ನೋಡ್ರಿ, ಅಬೇಲ್ ಮಹೋಲದವನು ಶಾಫಾಟನ ಮಗನೂ ಆದ. ಅಬೇಲ್ ಮಹೋಲದ ಅಂದ ಅವನ ಊರು, ಅಂದ್ರೆ ಮಹೋಲದವನು ಶಾಫಾಟನ ಮಗನೂ ಆದ ಎಲೀಷನನ್ನು ಅಲ್ಲಿ ಕಾಣ್ತಾನೆ. ಆ ಎಲೀಷನು 12 ಜೋಡಿ ಎತ್ತುಗಳನ್ನ ಆತನು ಕುಂಟೆ ಹೊಡೆಯುವುದಕ್ಕೆ, ಉಳುವುದಕ್ಕೆ, ಆತನು ಉಳುಮೆ ಮಾಡೋದಕ್ಕೆ, ವ್ಯವಸಾಯ ಮಾಡೋದಕ್ಕೆ, ಅಂದ್ರೆ ಅವನು ಶ್ರಮಜೀವಿ ಅಂತ ಯಾರನ್ನ ದೇವರು ಈ ಒಂದು ತನ್ನ ನಂತರದ ಸೇವೆಗೆ ಯಾರನ್ನ ನಿಯೋಜಿಸ್ತಾರಂದ್ರೆ, ಸೋಮಾರಿಯನ್ನ ನಿಯೋಜಿಸುವುದಿಲ್ಲ ಪ್ರಿಯರೇ, ಆಲಸ್ಯಗಾರನ ನೀವು ನಿಯೋಜಿಸುವುದಿಲ್ಲ, ಅಲಕ್ಷ್ಯಗಾರನ ನಿಯೋಜಿಸುವುದಿಲ್ಲ, ಬೇಜವಾಬ್ದಾರಿತನದ ಒಂದು ವ್ಯಕ್ತಿ ನಿಯೋಜಿಸುವುದಿಲ್ಲ, ಅವನಿಗೆ ಅವನ ವಿಷಯದಲ್ಲಿ ಅನುಮೋದಿಸುವುದೂ ಇಲ್ಲ, ಅವನಿಗೆ ತಾಕೀತು ಮಾಡುವುದಿಲ್ಲ, ಆತನ ಅಭಿಷೇಕಿಸು, ಆತನಿಗೆ ಹಸ್ತಾರ್ಪಣೆ ಮಾಡಿ ಎಂಬುದಾಗಿ ಹೇಳುವುದಿಲ್ಲ. ಸೋಮಾರಿಗೆ ಎಂದೂ ಕೂಡ ಅವಕಾಶವಿಲ್ಲ. ಯಾರಿಗೆ? ಶ್ರಮಜೀವಿಗಳಿಗೆ, ಕ್ರಿಸ್ತನಿಗಾಗಿ ಏನಾದ್ರೂ ಮಾಡ್ಬೇಕಂಬಂತ ಶ್ರಮಜೀವಿಗಳಿಗೆ.
ಇವನು ಫಲವನ್ನು ಉಳ್ತಾ ಇದ್ದಾನೆ. ಯಾರು ದೇವರ ಫಲವೆಂಬ ಆ ಸಭೆಯಲ್ಲಿ, ದೇವರ ಫಲವೆಂಬ ಸಭೆಯಲ್ಲಿ ಆ ಉಳುಮೆ ಮಾಡುವುದಕ್ಕೆ, ಹಸನು ಮಾಡುವುದಕ್ಕೆ, ಬೀಜ ಸುವಾರ್ತೆ ಬೀಜವನ್ನು ಬಿತ್ತುವುದಕ್ಕೆ, ಅದನ್ನ ಫಸಲನ್ನು ಕೊಯ್ಯುವುದಕ್ಕೆ, ಅಲ್ಲಿ ಬರುವಂತ ಕಳೆಗಿಡಗಳನ್ನ ಜೋಪಾನವಾಗಿ ಬೆಳೆಗಳಿಗೆ ಹಾನಿಯಾಗದಂತೆ ಕಿತ್ತು ಅದನ್ನ ಜೋಪಾನ ಮಾಡುವಂತ ಸಾಮರ್ಥ್ಯವುಳ್ಳಂತವರಿಗೆ ಮಾತ್ರವಲ್ಲ, ಆ ಸಭೆ ಎಂಬ ಹೊಲದಲ್ಲಿ ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ, ಯಥಾರ್ಥವಾಗಿ ದುಡಿಮೆ ಮಾಡುವಂತ ವ್ಯಕ್ತಿಗೆ ದೇವರು ಮುಂದಿನ ಸೇವಾ ಕೈಂಕರ್ಯವನ್ನ ಒಪ್ಪಿಸಿಕೊಡ್ತಾನೆ. ಅದಕ್ಕೆ ಶ್ರೇಷ್ಠ ಉದಾಹರಣೆ ಈ ಎಲೀಷನು ಪ್ರಿಯರೇ. ಈ ಎಲೀಷನು ಒಂದು ಜೋಡಿ ಎತ್ತನ್ನ ಕಟ್ಟಿಕೊಂಡೇ ಉಳುಮೆ ಮಾಡೋದು ಬಹಳಷ್ಟು ಕಷ್ಟ. ಆದ್ರೆ ಇವನು 12 ಜೋಡಿ ಎತ್ತುಗಳನ್ನು ಕಟ್ಟಿಕೊಂಡು ಉಳುಮೆ ಮಾಡ್ತಾ ಇದ್ದಾನೆ. ಪ್ರಿಯರೇ, ಈ ಸಂದರ್ಭದಲ್ಲಿ ನಮ್ಮನ್ನು ಪರಾಮರ್ಶ, ನಾನು ಇಲ್ಲಿಗೆ ಭಾಗವನ್ನ ಮುಕ್ತಾಯ ಮಾಡ್ತೇನೆ. ಕರ್ತನ ಅನುಮತಿಸಿದ್ರೆ ಮುಂದಿನ ವಾರದಲ್ಲಿ ಈ ಭಾಗವನ್ನ ಮುಂದುವರಿಸೋಣ. ನಾವು ಪ್ರಿಯ ದೇವ ಮಗನೇ, ಪ್ರಿಯ ದೇವ ಮಗಳೇ, ಶಿಷ್ಟತ್ವದ ಶಿಷ್ಯೆಯಾಗಿ ನನ್ನ ಆತ್ಮೀಕವಾದಂತ ಒಂದು ಜೀವಿತ ಸಭೆಯೆಂಬ ಹೊಲದಲ್ಲಿ ನಾನು ಉಳುಮೆ ಮಾಡುವಂತ, ಬೀಜ ಬಿತ್ತುವಂತ, ಹಸನು ಮಾಡುವಂತ, ಪೈರನ್ನ ಜೋಪಾನ ಮಾಡುವಂತ, ಕಳೆಗಿಡಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ಕಿತ್ತು ಹಾಕಿ ಒಂದು ಸಮೃದ್ಧಿವಾದಂತ ಫಸಲನ್ನ ಕೊಡುವಂತ, ಒಂದು ಸತ್ಯಾತ್ಮಗಳನ್ನ ವಿವೇಚಿಸಿ ತಿಳ್ಕೊಳ್ಳುವಂತ, ದೇವರಾತ್ಮನ ನಡೆಸಿಕೊಳ್ಳಲ್ಪಡುವಂತ ಶಿಷ್ಯೆಯಾಗಿ ಎಲ್ಲವನ್ನ ವಿಚಾರಿಸಿ ತಿಳ್ಕೊಳ್ಳುವಂತ ಒಂದು ಶಿಷ್ಟತ್ವದ ಜೀವಿತವನ್ನು ಜೀವಿಸ್ತಾ ಇದ್ದೇವಾ ಅನ್ನುವಂಥದ್ದನ್ನ ಈಗ ನಾವು ಪರಾಮರ್ಶೆ ಮಾಡ್ಕೊಳ್ಳೋಣ. ಈ ಭಾಗವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಕರ್ತನ ಅನುಮತಿಸಿದರೆ ಈ ಭಾಗವನ್ನ ಮುಂದಿನ ವಾರದಲ್ಲಿ ನಾವು ಅದನ್ನ ಕಲಿತಾ ಬರೋಣ. ದೇವರು ತಾನೇ ವಾಕ್ಯಗಳ ಮೂಲಕವಾಗಿ ಮಹಿಮೆ